ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಜುಲೈ 2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಶುಕ್ಲಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ಪ್ರಪಂಚದಲ್ಲಿ ಎರಡೇ ರೀತಿಯ ವ್ಯಕ್ತಿಗಳು ಇರೋದು ಮಕ್ಕಳೇ. ಎರಡೇ ರೀತಿ, ನಾನಾ ರೀತಿ, ನಾನಾ ವ್ಯವಸ್ಥೆ ಅದಿಲ್ಲ. ಎರಡು ರೀತಿಯ ವ್ಯಕ್ತಿಗಳೇ. ಇದನ್ನು ಬರೆದಿಟ್ಕೊಳ್ಳಿ ಮಕ್ಕಳು. ಇವತ್ತಿನ ಈ ಸಂಚಿಕೆ ನಾನು ಏನು ಹೇಳ್ತಿದ್ದೇನೆ, ಜೀವನದಲ್ಲಿ ನೀವು ಯಾಕೆ ಗೆಲ್ಲುತ್ತಿಲ್ಲ, ನೀವು ಯಾಕೆ ಸೋಲ್ತಿದ್ದೀರ ಅನ್ನೋದಕ್ಕೆ ಇದು ಎರಡೇ ಕಾರಣ, ಹಾಗೂ ಎರಡೇ ರೀತಿಯ ವ್ಯಕ್ತಿಗಳೇ ಇರೋದು. ಮೊದಲನೇ ವ್ಯಕ್ತಿ ಯಾರು ಗೊತ್ತಾ? ಎಲ್ಲರನ್ನೂ ಮೋಸ ಮಾಡುವವನೇ ಈ ಪ್ರಪಂಚದಲ್ಲಿ ಬದುಕೋದು. ಎಲ್ಲರನ್ನು ಯಾವುದೋ ರೀತಿಯಲ್ಲಿ ಇನ್ನೊಂದು ಆಮಿಷ ಮೋಸ ಮಾಡುವವನೇ ಮೊದಲನೇ ವ್ಯಕ್ತಿ. ಎರಡು ವ್ಯಕ್ತಿ ಅಂತ ಹೇಳಿದ್ನಲ್ಲ, ಒಬ್ಬ. ಇವನ್ ಕೆಲಸ ಏನ್ ಗೊತ್ತಾ? ಯಾವುದೋ ರೀತಿಯಲ್ಲಿ ನಿಮ್ಮನ್ನ ಮಾತಿನ ಆಸೆ, ದುಡ್ಡಿನ ಆಸೆ, ವ್ಯವಸ್ಥೆಯ ಆಸೆ, ಅಧಿಕಾರದ ಆಸೆ, ಪ್ರೀತಿಯ ಆಸೆ, ಮೋಹದ ಆಸೆ, ಯಾವುದೋ ರೀತಿಯಲ್ಲಿ ನಿಮ್ಮನ್ನ ತನ್ನ ಬುಟ್ಟಿಗೆ ಹಾಕೋತಾನೆ. ನಿಮ್ಮನ್ನ ತನ್ನವರೆಗೂ ಸೇರಿಸ್ಕೊಳ್ಳೋವರೆಗೂ ಒಂದು ಲೆಕ್ಕ. ನಿಮ್ಮನ್ನು ತನ್ನ ಬಳಿ ಸೇರಿಸ್ಕೊಳ್ಳೋವರೆಗೂ ಒಂದು ಲೆಕ್ಕ. ಅವನ ಸ್ವಾರ್ಥ ಆಯ್ತಾ, ನಿಮ್ಮನ್ನ ನಡು ರೋಡಲ್ಲಿ, ನಡು ನೀರಲ್ಲಿ ಬಿಟ್ಟು ಎದ್ದು ಹೋಗುತ್ತಾನೆ. ಅದು ನೀವೇ ಎರಡನೇ ವ್ಯಕ್ತಿ. ಯಾರು ಗೊತ್ತಾ? ಸದಾ ಮೋಸ ಹೋಗ್ತಾನೆ ಇರೋವನು. ಪಳಗಿ ಹೋಗ್ಬಿಟ್ಟಿದ್ದೀರಿ ನೀವು. ಇವನ್ ಮೋಸ ಮಾಡೋದ್ರಲ್ಲಿ ಪಳಗೋಗಿದ್ರೆ ಎರಡನವನೇ ಯಾರು ಗೊತ್ತಾ? ಮೋಸ ಹೋಗೋದಕ್ಕೆ ಪಳಗೋಗ್ಬಿಟ್ಟಿದ್ದಾನೆ. ಸರ್, ನನಗೆ ನನ್ನ ಹೆಂಡತಿ ಹಿಂಗೆ ಮಾಡಿದ್ಲು ಸರ್, ನನ್ನ ಗಂಡ ಹಿಂಗೆ ಮಾಡಿದ್ರು ಸರ್, ನಮ್ಮ ಅಪ್ಪ ಹೆಂಗೆ ಮಾಡಿದ್ರು, ನಮ್ಮಮ್ಮ ಹೆಂಗೆ ಮಾಡಿದ್ರು, ನಮ್ಮ ಯಜಮಾನ ಹೆಂಗೆ ಮಾಡಿದ್ರು, ನಮ್ಮ ಕುಟುಂಬ ಹೆಂಗೆ ಮಾಡಿದ್ರು. ಎಸ್, ಪಳಗೋಗ್ಬಿಟ್ಟಿದ್ದಾನೆ. ನೀವು ಕೇಳಿ ನೋಡಿ, ನಿಮ್ಮ ಸುತ್ತಮುತ್ತ 100 ಅಲ್ಲ, 1000 ಅಲ್ಲ, 1,00,000 ಅಲ್ಲ, ಕೋಟಿ ಜನ ಇರೋದದೆ. ಅವ್ನು ಪಳಗೋಗ್ಬಿಟ್ಟಿದ್ದಾನೆ. ಇವನು ಪಳಗೋಗ್ಬಿಟ್ಟಿದ್ದಾನೆ. ಈ ಇಸ್ ಬಿಕಮ್ ಅನ್ ಎಕ್ಸ್ಪರ್ಟ್. ಕೆಸಿನೋ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾನೆ. ದೋಚ್ಬಿಟ್ಟು ಬಂಗಾರನ ತಗೊಂಡು ಹೋಗ್ಬಿಟ್ಟು ಕರಗಿಸ್ಬಿಟ್ಟು ಕೆಸಿನೋನಲ್ಲಿ ಆಡಿದಾರಂತೆ. ಒಂದೇ ಬಾರಿಗೆ 40-50 kg. ಏನು 50 ಕೋಟಿಯ ಕೆಸಿನೋನಲ್ಲಿ ಆಡಿ ಕಳೆದಿರೋದು? ಅದಕ್ಕೇನಾದ್ರೂ ಲೆಕ್ಕ ಪಕ್ಕ ಇದೆಯಾ? ಯಾರಾದ್ರೂ ಕೇಳೋದಿದೆಯಾ? ಇದನ್ನ ನಂಬ್ತೀರಾ ನೀವು? ಒಂದು ತಿಂಗಳಲ್ಲಿ ಸಿಕ್ಕಾಕೋತಾರೆ. ಯಾರಾದ್ರೂ ಅಷ್ಟು ದುಡ್ಡು ತಗೊಂಡೋಗಿ ಕೆಸಿನೋನಲ್ಲಿ ಆಡುತ್ತಾರಾ? ನೀವು ನಂಬ್ತೀರಾ? ಇದೆಲ್ಲ ಕಾಗಕ್ಕ ಗೂಬಕ್ಕ ಕತೆ. ನಾವು ಪಳಗ್ಬಿಟ್ಟಿದೀವಿ ಸ್ವಾಮಿ ಇಂಥದಕ್ಕೆಲ್ಲ. ಅದೂ ಒಂದು ಗೋಟಾಲವೇ. ಕಳ್ಳತನ ಮಾಡಿದವನಿಗೆ ಇಂಥದ್ದೆಲ್ಲ ಬರೋಲ್ಲ. ಕೆಸಿನೋನಲ್ಲಿ ಹಾಕಿದ್ರೆ ಮುಳುಗ್ತೀವಿ ಅಂತ ಗೊತ್ತು, ಜೂಜಿನಲ್ಲಿ ಹಾಕಿದ್ರೆ ಮುಳುಗ್ತೀವಿ ಅಂತ ಗೊತ್ತು. ಬ್ಯಾಂಕ್ನಲ್ಲಿ ನಮಗೊಂದು ಪೆನ್ನು ಕೊಡಲ್ಲ. 2 ರೂಪಾಯಿ ಪೆನ್ನಿಗೆ ನಮ್ಮನ್ನು ನಂಬಲ್ಲ. ಅವ್ರು ಕ್ಯಾಪ್ ತೆಗೆದು ಅದಕ್ಕೊಂದು ದಾರ ಹಾಕಿ ಕಟ್ಟಿ ಇಟ್ಟಿರ್ತಾರೆ. ನಮ್ಮ ದುಡ್ಡು, ನಮ್ಮ ಬಡ್ಡಿ, ನಮ್ಮ ಇದು. ನೀವು ಹೋಗಿ ನೋಡಿ, ನೀವು ಒಳಗಡೆ ಹೋಗೋವ್ರಿಗೆ ಎಲ್ಲ ಸಿಸ್ಟಮ್ಮು ಅಷ್ಟೇ. ಪ್ರಪಂಚದಲ್ಲಿ 2 ರೀತಿಯ ವ್ಯಕ್ತಿಗಳೇ ಬದುಕಲು ಸಾಧ್ಯ. ಒಬ್ಬ ಮೋಸ ಮಾಡ್ತಲೇ ಪಳಗೋಗಿರೋನು, ಈಸ್ ಅನ್ ಎಕ್ಸ್ಪರ್ಟ್ ಯಾವುದೋ ರೂಪದಲ್ಲಿ. ನೀವು ಎಷ್ಟೇ ದೊಡ್ಡ ಅಧಿಕಾರಕ್ಕೆ ಬರ್ತಕ್ಕಂಥ ರಾಜಕೀಯ ಪಕ್ಷಗಳು ನೋಡಿ, ನಾನು ಆ ಭಾಗ್ಯ ಕೊಟ್ಟೆ, ನಾನು ಈ ಭಾಗ್ಯ ಕೊಡ್ತೀನಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ. ಇದನ್ನ ಕಣಿಕ ನೀತಿ ಅಂತ ಹೇಳ್ತಾರೆ. ಶಕುನಿ ಕರ್ಕೊಂಡು ಬರ್ತಾನೆ. ಗಾಂಧಾರಿ ದೇವಿಯ ಖುದ್ದು ಅಣ್ಣ, ಸ್ವಂತ ಅಣ್ಣ ಕರ್ಕೊಂಡು ಬರ್ತಾನೆ. ಅವನು ದುರ್ಯೋಧನನ್ನ ತಯಾರು ಮಾಡ್ತಾನೆ. ಯಾವ ರೀತಿಯೆಲ್ಲ ತಯಾರು ಮಾಡ್ತಾನೆ ಅಂದ್ರೆ, ಸುಮ್ಮನೆ ಕಾಲಕ್ಷೇಪ ಮಾಡು, ರಾಜನಾಗಿ ನೀನು ಕಾಲಕ್ಷೇಪ ಮಾಡು, ಸಿಗಲೇಬೇಡ ನೀನು. ಒಂದು 50 ಜನ ಹೊಗಳು ಭಟ್ರನ್ನ ಆಗಾಗ ಕರೆದ್ಬಿಟ್ಟು ಅವ್ರ ಕೈ ತುಂಬ ದುಡ್ಡು ಕೊಡು, ನಾನು ಅದು ಮಾಡ್ತೀನಿ ನಿಮಗೆ,
ನಿಮ್ಮ ಸಂಘ ಸಂಸ್ಥೆಗೆ ಇದು ಮಾಡ್ತೀನಿ. ಅವ್ರೋಗಿ ಊರೆಲ್ಲ ಪ್ರಚಾರ ಮಾಡೋದು, ನಮ್ಮ ದೊರೆ ಹಿಂಗೆ, ನಮ್ಮ ಲೀಡರ್ ಹಿಂಗೆ ಅನ್ನತಕ್ಕಂಥದ್ದು ಪ್ರಚಾರ ಮಾಡಲಿಕ್ಕೆ ಅಂತ 50 ಜನಕ್ಕೆ ಇನ್ನೊಂದು 5,000 ನಾಣ್ಯ ಕೊಡ್ತೀನಿ ಅಂತ ಹೇಳಿಬಿಟ್ಟು ಒಂದು 500 ನಾಣ್ಯ ಕೊಟ್ಟುಬಿಟ್ಟು ನೀನು ಹಿಂಗೆ ಮಾಡೋ. ಅವನು ಬೆಸ್ತು ಬಿದ್ದ, ಪಳಗೋಗ್ಬಿಟ್ಟಿದ್ದಾನೆ, ಅವನು ಮೋಸ ಹೋಗ್ಬಿಟ್ಟು, ಅವನು ಗೊತ್ತಿಲ್ಲ, ರಾಜನ ಮಾತು ನಂಬಿಟ್ಟು ಒಟ್ಟು ಪ್ರಚಾರ ಮಾಡಿ ಇದ್ದಿದ್ದ ದುಡ್ಡು ಅವನು ಹಾಕಿ ಖರ್ಚು ಮಾಡಿ ನಮ್ಮ ದೊರೆ ಹಿಂಗೆ ಅದು ಮಾಡ್ತಿದ್ದಾರೆ, ನಮ್ಮ ಜಾತಿಯವ್ರಿಗೆ ಇದು ಮಾಡ್ತಿದ್ದಾರೆ, ನಮ್ಮ ಕುಲ ಬಾಂಧವ್ರಿಗೆ ಇದು ಮಾಡ್ತಿದ್ದಾರೆ. ಯಾರಾದ್ರೂ ಜಾತಿ ಬಗ್ಗೆ ಮಾತಾಡ್ತಾರಲ್ವಾ, ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ. ಏನು ಬೇಡ, ತಮ್ಮ ಜಾತಿಯ ಬಂಧುಗಳಿಗೆ ಏನಾದ್ರೂ ಮಾಡಿದಾರ ನೋಡಿ. ಎಷ್ಟು ದೊಡ್ಡ ವ್ಯವಸ್ಥೆ ಮಾಡಿದ್ದಾರೆ. ನಮ್ದು ಇಷ್ಟು ಬ್ಯಾಂಕ್ ಕೊಟ್ಟಿದೆ, ನಮ್ದು ಅಷ್ಟು ಬ್ಯಾಂಕ್ ಕೊಟ್ಟಿದೆ. ಯಾಕೆ? ಯಾರದೇ ಜಾತಿನಲ್ಲಿ ತುಂಬಾ ಕೆಳಮಟ್ಟದ ಒಂದು ಸಂಪಾದನೆಯಲ್ಲಿರ್ತಕ್ಕಂಥವ್ರು ಇಲ್ಲವಾ? ಆ ವ್ಯವಸ್ಥೆ, ವಿದ್ಯೆ ಅನ್ನತಕ್ಕಂಥದ್ದು ಎಷ್ಟು ಮಾಡಿಬಿಟ್ಟಿದ್ದಾರೆ ಅಂತ ನೋಡಿ. ಖಂಡಿತ ಇಲ್ಲ. ಆದ್ರೆ ಜಾತಿ ವಿಚಾರಕ್ಕೆ ಬಂದ್ರೆ ಇವರೆಲ್ಲ ಬರ್ತಾರೆ, ಅದ್ರ ಹೆಸರು ಹೇಳ್ಕೊಂಡು ದೊಡ್ಡವರಾಗ್ಬಿಟ್ಟಿರ್ತಾರೆ. ಹೌದು, 100%. ನೀವು ನೋಡಿ, ಈಗ ನಮ್ಮ ದೇವಸ್ಥಾನಗಳ ಹತ್ರನೇ ನೋಡಿ ಎಷ್ಟು ಭಿಕ್ಷುಕರುಗಳಿರ್ತಾರೆ. ಎಲ್ಲ ಚರ್ಚ್ ಹತ್ರ ಇಂದ ಹಿಡಿದು ಮಸೀದಿ ಹತ್ರ ಇಂದ ಹಿಡಿದು ಎಷ್ಟು ಭಿಕ್ಷುಕರುಗಳು ಇರುತ್ತಾರೆ. ಯೋಚನೆ ಮಾಡಿ ನೋಡಿ, ಅಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ತಿರ್ತಾರೆ ಎಲ್ಲ ಕಡೆ, ಎಕ್ಸೆಪ್ಟ್ ಸಿಕ್ಕರು ಬಿಟ್ಟು. ಸಿಕ್ಕರು ಭಿಕ್ಷೆ ಬೇಡಿ ಬದುಕೋಲ್ಲ, ಅವನಿಗೆ ಕೆಲಸ ಗೊತ್ತಿದೆ. ಇನ್ನು ಎಲ್ಲಾ ದೇವಸ್ಥಾನಗಳ ಹತ್ರ ಹೋಗಿ, ಮಸೀದಿ ಹತ್ರ ಹೋಗಿ, ಎಲ್ಲಿ ಬೇಕಾದ್ರೂ ಹೋಗಿ, ಅಲ್ಲೊಬ್ಬ ಭಿಕ್ಷುಕನೋ ಇನ್ನೊಂದು ನಿಂತಿರ್ತಾನೆ ಬೇರೆ ರೀತಿಯಲ್ಲಿ. ಇವ್ರು ರೆಡಿ ಮಾಡಿದಾರ ಅವ್ರನ್ನ. ಇಮಿಡಿಯೇಟು ಆ ಧರ್ಮಗುರುಗಳಲ್ಲಿ ಇರ್ತೇವೆ ಅಲ್ವಾ, ನಾವಿದ್ದೇವೆ ಅಲ್ವಾ, ಬಾರೋ ನಿನಗೊಂದು ಕೆಲಸ, ನಿನಗೊಂದು ವೃತ್ತಿ, ನಿನಗೊಂದು ಕ್ಯಾಂಡಲ್ ಮಾಡೋದು, ಕರ್ಪೂರ ಮಾಡೋದು, ಅಡಿಕೆ ತಟ್ಟೆ ಮಾಡೋದು, ಪೇಪರ್ ಪ್ಲೇಟ್ ಮಾಡೋದು, ಇನ್ನೊಂದು ನಾನು ನಿನಗೊಂದು ಕೆಲಸ ಕಲಿಸ್ತೇನೆ, ನಿನ್ನ ಬದುಕು ಕಟ್ಕೋ, ನಿನಗೆ ಪುನರ್ ವಸತಿ ಕೇಂದ್ರ ಅಂತ ಮಾಡ್ತೇನೆ, ನಿನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ತೇನೆ, ನಮ್ಮವನು ಅಂತ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಎಲ್ಲಾ ಜಾತಿಯಲ್ಲೂ ಬಡವರು ಇದ್ದಾರೆ, ಎಲ್ಲಾ ಜಾತಿಯಲ್ಲೂ ಬಡವರು ಇದ್ದಾರೆ, ಎಲ್ಲಾ ಧರ್ಮದಲ್ಲೂ ಬಡವರಿದ್ದಾರೆ. ಇವ್ರು ಕಿತ್ತಾಡ್ತಾರಲ್ವಾ, ಅವರು ಪಳಗೋಗ್ಬಿಟ್ಟಿದ್ದಾರೆ ಮಕ್ಕಳೇ, ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ನಮ್ಮಲ್ಲಿ ಬೆಂಕಿ ಹಚ್ಚಲಿಕ್ಕೆ. ನಮ್ಮ ಒಂದು ವೀಕ್ನೆಸ್ ನಾವು ಪಳಗೋಗ್ಬಿಟ್ಟಿದ್ದೇವೆ ಮೋಸ ಹೋಗ್ಲಿಕ್ಕೆ. ಒಂದು 200 ಯೂನಿಟ್ ಅಂದಿದ ತಕ್ಷಣ ಒಂದು ಬಿರಿಯಾನಿ ಪ್ಯಾಕೆಟ್ 2,000 ರೂಪಾಯಿ ನೋಟು. ನೀವು ನಂಬಲ್ಲ, ಎಷ್ಟು ಜನ ಹೆಣ್ಮಕ್ಳು ನೀವು ನಂಬಲ್ಲ, ಈ ಓಟು ನಡೆಯೋಬೇಕಾದ್ರೆ ನೀವು ನೋಡಿ, ಅವ್ರಿಗೆ ಹೇಳಿ ಕರ್ಸ್ಕೊ ಬಂದ್ಬಿಟ್ಟಿರ್ತಾರೆ. ನಾನು ಇತ್ತೀಚೆಗೆ ಒಂದು ದೊಡ್ಡ ಸಾಹೇಬರ ಒಂದು ದೊಡ್ಡ ಫಂಕ್ಷನ್ ನಡೆಯುತ್ತೆ, ಬಸ್ಸುಗಳು ಕರ್ಕೊಂಡು ಬರ್ತಾರೆ, ಅಲ್ಲಿ ಗಲಾಟೆಗಳಾಗುತ್ತೆ. ನಮ್ಗೆ ಹೇಳಿದ್ರು ಒಂದು ಬಿರಿಯಾನಿ ಪ್ಯಾಕೆಟು, ಊಟದ ಪ್ಯಾಕೆಟು, ಒಂದು ಕಾಫಿ, ಒಂದು ಟೀ ರಿಟರ್ನು ಪ್ಲಸ್ ಒಂದು 1,000 ರೂಪಾಯಿ ಕೊಡ್ತೀವಿ ಅಂತ ಬಂದ್ವಿ. ಜನ ಖುಷಿಪಟ್ಟು ಬಂದಿಲ್ಲ, ಜೈಕಾರ ಹಾಕಿಸ್ಲಿಕ್ಕೆ ಹೇಳಿ ಕರ್ಕೊಂಡು ಬಂದ್ರಲ್ಲ, ಪಳಗೋಗ್ಬಿಟ್ಟಿದ್ದಾರೆ ಈ ಮಕ್ಕಳು. ಲಾಸ್ಟ್ ಟೈಮ್ ಮಿಸ್ ಆಯ್ತು, ಈ ಸಲ ಕೊಡ್ತೇವೆ, ನೀವು ಬನ್ನಿ, ನೀವು 1,000 ರೂಪಾಯಿ ಒಂದು ಬಿರಿಯಾನಿ ಪ್ಯಾಕೆಟು, ಒಂದು ಪಲಾವ್ ಪ್ಯಾಕೆಟು, ನಿಮ್ಗೆ ರಿಟರ್ನ್ ದುಡ್ಡು, ಟ್ರ್ಯಾಕ್ಟರ್ಗಳು ತುಂಬ್ಕೊಂಡು ಬರೋದು. ಟ್ರ್ಯಾಕ್ಟರ್ಗಳು ತುಂಬ್ಕೊಂಡು ಬರೋದು. ಅವ್ರು ಕೊಡಬೇಕಾಗಿರೋ ದುಡ್ಡು ಕೊಡಲ್ಲ, ಬೈಕೊಂಡು ಹೋಗ್ತಾರೆ, ನೊಂದ್ಕೊಂಡು ಹೋಗ್ತಾರೆ. ನಾವು ಪಳಗೋಗ್ಬಿಟ್ಟು ತಿರ್ಗಾ ಒಂದು ಫಂಕ್ಷನ್ ಅಲ್ಲಿ ಹೋಗ್ತವೆ. ಅವನು ಇನ್ನೊಂದು ರೂಪದಲ್ಲಿ ತಗೊಂಡು ಬರ್ತಿದ್ದಾನೆ, ಇನ್ನೊಂದು ಲೆಕ್ಕಾಚಾರದಲ್ಲಿ ಬರುತ್ತಿದ್ದಾನೆ ವಾಪಸ್. ನಾವು ಪಳಗೋಗ್ಬಿಟ್ಟಿದ್ದೆ. ಈ ರೀತಿ ಅಷ್ಟು ಎತ್ತರದವರೇ ಮಾಡ್ತಿರ್ಬೇಕಾದ್ರೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥವ್ರು ಹೇಳಿ, ನಾನು ಭಾನುವಾರದ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, ವಿಭಿನ್ನ ಸುಳ್ಳುಗಳು, ಎಂತೆಂಥ ಸುಳ್ಳುಗಳು ಎಳ್ಳಲ್ಲಿ ಯಾವ ರೀತಿ ಹೇಳ್ತಾರೆ ಅಂತಕ್ಕಂಥದ್ದು, ಎಂತೆಂಥವ್ರು ಹೇಳ್ತಾರೆ ಅಂತ ಭಾನುವಾರದ ಸಂಚಿಕೆನಲ್ಲಿ ಹೇಳಿದ್ದಾನೆ. ಸುಳ್ಳೇ ನಮ್ಮಪ್ಪ, ಅದೇ ನಮ್ಮ ಹರಿಶ್ಚಂದ್ರ ಕಣಪ್ಪ. ಇವತ್ತು ಸತ್ಯವಿಲ್ಲ, ಸುಳ್ಳಿಗೆ ಬಲ, ಸುಳ್ಳೇ ನಡೆಯುತ್ತೆ, ಸುಳ್ಳೇ ಸತ್ಯ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಇದ್ದು ಬಿಟ್ಟಿದ್ದಾರೆ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಏನಾಗ್ಬಿಟ್ಟಿದೆ, ನೀವು ಅದಕ್ಕೆ ಹೊಂದ್ಕೋಬಿಟ್ಟಿದ್ದೀರಿ. ನೆನ್ಪಿಟ್ಕೊಳ್ಳಿ, ನಿಮ್ಮನ್ನು ಕಾಪಾಡೋಕೆ ಯಾರೂ ಬರಲ್ಲ. ನಿಮ್ಮ ದೊಡ್ಡ ಒಂದು ಬಲಹೀನತೆ ಏನು ಗೊತ್ತಾ? ಇಂಥ ಮೋಸ ಮಾಡುವವರ ಮಾತಿಗೆ ಪದೇ ಪದೇ ಬೀಳೋದು. ಎಷ್ಟು ಬಾರಿ ಇನ್ನೂ ಮೋಸ ಹೋಗ್ತಾ ಕೂತ್ಕೋತೀವಿ. ನಿಮ್ಮನ್ನು ನೀವು ಎದ್ದು ನಿಂತ್ಕೊಳ್ಳಿ. ಅದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು,
ವೃದ್ಧ ತಂದೆ ತಾಯಿಗಳು ಮಕ್ಕಳೇ, ವೃದ್ಧ ತಂದೆ ತಾಯಿಗಳು ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕಿದ್ರೆ ತಡ್ಕೊಳ್ಳಾರ್ದೆ ಜೀವ ಬಿಡ್ತಾರೆ. ಇನ್ನೆಷ್ಟು ನೊಂದಿರ್ಬೇಕು ಯೋಚನೆ ಮಾಡಿ ನೋಡಿ. ಇನ್ನೊಬ್ಬ ವೃದ್ಧರು ತಗೊಂಡೋಗಿ ಒಂದು 4-5 ಕೋಟಿ ಆಸ್ತಿಯನ್ನ ದೇವಸ್ಥಾನಕ್ಕೆ ದಾನ ಬರೀತಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಎಂಥ ಕಟುಕತನ ಈ ಕಲಿಯುಗಕ್ಕೆ ಪ್ರವೇಶ ಆಗ್ಬಿಟ್ಟಿದೆ. ನೀವಿನ್ನೂ ಬದಲಾಗಿಲ್ವಾ? ಹೋಗಿ. ಎಲ್ಲಿವರೆಗೂ ಮೋಸ ಮಾಡುವವರು ಅಂತ ಹೇಳಲ್ಲ ನಾನು. ಅವನು ಪಳಗ್ಬಿಟ್ಟಿದ್ದಾನ, ಅವನು ನಾನಾ ರೂಪದಲ್ಲಿ ಬರ್ತಾನ, ಅವನು ನಾನಾ ರೂಪದಲ್ಲಿ. ನೀವು ನಂಬಲ್ಲ, ಒಬ್ಬ ಮೂರ್ಖ ಅವನಿಗೆ ಹೇಳಿದ್ದಾನೆ, ನಿನ್ ತಂದೆ ಜೀವನ ಬಿರುಗಾಳಿ, ನಿನ್ ತಾಯಿ ಜೀವನ ಬಿರುಗಾಳಿ, ನಿನ್ ಜೀವನದಲ್ಲಿ ಬಿರುಗಾಳಿ ಹಬ್ಬಸ್ಕೋತೀಯ. ನೀನು ಹೋಗಿ ನಿನ್ನ ಹೆಂಡತಿಗೆ ಮೋಸ ಮಾಡ್ತೀಯ, ನಿನ್ನ ಅಮ್ಮನಿಗೆ ಮೋಸ ಮಾಡ್ತೀಯ, ನಿನ್ನ ಕುಟುಂಬಕ್ಕೆ ಮೋಸ ಮಾಡ್ತೀಯ, ಎಲ್ರಿಗೂ ಮೋಸ ಮಾಡ್ತೀಯ. ಇನ್ನೊಬ್ಬಳನ್ನ ತಂದು ತುಂಬಿಸಿಟ್ಕೋತೀಯ, ಆಕೆಗೂ ಸುಳ್ಳೇಳು ಮದುವೆ ಆಗ್ತೀಯ. ಬರೀ ಯು ವಿಲ್ ಸ್ಟಾರ್ಟ್ ದ ಲೈಫ್. ಇಲ್ಲವೇ ಇಲ್ಲ. ನೋಡೋಣ ನಿನ್ನ ಜಾತಕ. ಗುರು ನೀಚ, ಗುರು ವಕ್ರ, ಕಳತ್ರಕಾರಕ ಶುಕ್ರ. ನೀನು ಮಾಡುವುದೇ ನೀವು ನಂಬೋಲ್ಲ. ಇಸ್ ಆಲ್ರೆಡಿ ಹೆಂಡತಿಗೆ ಮುಚ್ಚಿಟ್ಟು, ಕುಟುಂಬಕ್ಕೆ ಮುಚ್ಚಿಟ್ಟು, ಕದ್ದು ಮುಚ್ಚಿ ಇನ್ನೊಂದು ಸಂಸಾರ ಮಾಡಿ ಆ ಹೆಣ್ಣಿಗೂ ಆ ಮನೆ ತಂದವ್ರಿಗೆ ಎಲ್ಲ ಮೋಸ ಮಾಡಿ ಮಗು ಮಾಡಿಟ್ಟಿದ್ದಾನೆ. ಅನ್ ಆರ್ಟ್ ಆಫ್ ಚೀಟಿಂಗ್. ಅನ್ನ ಬೆಂದಿದೆ ಅಂತ ಪೂರ್ತಿ ಅನ್ನ ನೋಡೋದಿಲ್ಲ ಮಕ್ಕಳೇ. ಅನ್ನ ಬೆಂದಿದೆ ಅನ್ನತಕ್ಕಂಥದ್ದು ಪೂರ್ತಿಯಾಗಿ ನೋಡೋದೇ ಬೇಕಿಲ್ಲ. ಒಂದಿಷ್ಟು ಅಗಳು. ಒಬ್ಬ ದ್ರೋಹಿ ಎಂದಿದ್ದರೂ ದ್ರೋಹಿಯೇ, ನೆನಪಿಟ್ಟುಕೊಳ್ಳಿ. ಈಸ್ ಆಲ್ವೇಸ್ ಎ ದ್ರೋಹಿ. ನೀವು ಯಾಕಿನ್ನೂ ನಂಬ್ಕೊಂಡು ಕೂತಿದ್ದೀರಿ? ಅವನು ಎಷ್ಟು ಪಳಗ್ಬಿಟ್ಟಿದ್ದಾನೆ ಅಂದ್ರೆ ತಪ್ಪುಗಳಲ್ಲಿ ನೀವು ನಂಬೋಲ್ಲ. ಇದ್ದ ಬಂಧು ಬಳಗ ಎಲ್ಲರಿಂದ ಡಿಸ್ಕನೆಕ್ಟ್ ಮಾಡಿಸಿದ್ದಾನೆ ಹೆಂಡ್ತಿಗೆ. ಇಲ್ಲ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಯಾಕೆ ಗೊತ್ತಾ? ತನ್ನ ಒಂದು ವ್ಯಭಿಚಾರ ಹೊರಗಡೆ ಬರುತ್ತೆ ಅಂತ ಎಲ್ಲರಿಂದ ಪಳಗ್ಬಿಟ್ಟಿದ್ದಾನೆ. ಈ ತರ ಎಷ್ಟು ಜನ ಜಾತಕಗಳನ್ನ ನೋಡಿಲ್ಲ ನಾವು. ಒನ್ಸ್ ಎ ಸರ್ಪೆಂಟ್ ಇಸ್ ಅನ್ ಆಲ್ವೇಸ್ ಎ ಸರ್ಪೆಂಟ್. ನೀವು ಮತ್ತೆ 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 ಅಲ್ಲೇ ಹೋಗಿ ಬೀಳ್ತಿದ್ದೀರಿ. ನಿಮ್ಗೂ ಅದೇ ಬೇಕಿತ್ತು. ಅತ್ತೆ ಸವಾಸ ಬೇಡ, ನಾದ್ನಿ ಸವಾಸ ಬೇಡ, ಯಾರು ಬೇಡ, ನಾನು ನನ್ನ ಗಂಡ ನೋಡಿ ಇಟ್ಟ ಅವನು. ಪಳಗಿ ಹೋಗ್ಬಿಟ್ಟಿದ್ರಿ. ಇನ್ನು ಎಷ್ಟು ದಿನ ನಿಮ್ಮನ್ನ ಕಾಪಾಡ್ಕೊಳಕ್ ಯಾರು ಬರೋಲ್ಲ. ನೀವಾಗೆ ಮತ್ತೆ ಮತ್ತೆ ಮೋಸ ಹೋಗ್ತಾ ಈ ರೀತಿ ಅಧಿಕಾರಿ ವರ್ಗ, ಬಂಧು ವರ್ಗ, ಕುಟುಂಬ ವರ್ಗ, ವ್ಯವಹಾರ ವರ್ಗ, ವೃತ್ತಿ ವರ್ಗ, ದ್ರೋಹಿಗಳ ವರ್ಗ, ಇದು ಪ್ರತಿ ಹೆಜ್ಜೆಯಲ್ಲೂ ನೀವು ಅವನು ಮೋಸ ಮಾಡ್ತಾನೆ ಅಂತಲೇ ಕುತ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಅವನು ಮೋಸ ಮಾಡುತ್ತಾನೆ ಎಂದುಕೊಂಡೇ ಕುಳಿತುಕೊಳ್ಳಬೇಕು. ಯಾರತ್ರ ಆದರೂ, ಏನೇ ಆದರೂ, ಹೇಗೇ ಆದರೂ, ವ್ಯವಹಾರ ಅಂತ ಬಂತು, ಒಂದು ತಾಯಿ ಜೀವ ಇವತ್ತಿಗೂ ಆ ಥರದ್ದು ಎಷ್ಟು ಜಾತಕ ನೋಡಿದೆ ನಾವು. ರೀಸೆಂಟ್ಲಿ ಜರ್ಮನಿಯಿಂದ ನನ್ನ ತಾಯಿ ಹೀಗ ಗುರುಗಳೇ, ನನ್ನ ತಮ್ಮ ಹೀಗ ಗುರುಗಳೇ, 30 ಲಕ್ಷದವರೆಗೂ ಈಸ್ ಗಾನ್. ಖರ್ಚು ಮಾಡಿ ಉಳಿಸ್ಕೊಡುತ್ತೆ. ಅವತ್ತು ಲೋನ್ ಸ್ಯಾಂಕ್ಷನ್ ಆಗೋಲ್ಲ ಅಂತ ತಂದೆ ಹೆಸರಿನಲ್ಲಿ ಪ್ರಾಪರ್ಟಿ ತಗೋತಾರೆ. ಲೋನ್ ಅವ್ರ ಅಕೌಂಟ್ಗೆ ಹಾಕಿ ಅವ್ರು ಕಟ್ಲಿ ಅಂತ. ಇವರನ್ನ NRI ಆಗೋದಿಲ್ಲ ಅಂತಾರೆ. ನೋಡಿ, ಇವತ್ತು ಅದೇ ಅಣ್ಣ, ಅದೇ ತಮ್ಮ, ಅದೇ ತಾಯಿ, ಅದೆಲ್ಲ ಗೊತ್ತಿಲ್ಲ, ಸುಮಾರು 2-3 ಕೋಟಿಯ ಮನೆ ಕಟ್ಟಿರೋದು. ಪ್ರಾಪರ್ಟಿ ವ್ಯಾಲ್ಯೂ ಒಂದು 3-4 ಕೋಟಿ. ಅದು ಹಾಕಿದ್ದು ಇರ್ಲಿ ಅಂತ ತಂದೆ ಹೆಸರಲ್ಲಿ ತೆಗೆದು ಲೋನ್ ಮಾಡಿ ಕಟ್ಟಿರೋದು. ವಾವ್! ಎಲ್ರೂ ಪಾಲಕ್ ಬಂದ್ಬಿಟ್ಟಿದ್ದಾರೆ ಮಕ್ಕಳೇ, ಎಲ್ರೂ. ಇದು ಇವತ್ತಿಗೆ ಮುಗಿಯಲ್ಲ. ನೀವು ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬರು ಮೋಸ ಮಾಡೋಕೆ ಕುಳಿತಿರೋದು ಅಂತ ಕೂತ್ಕೋಬೇಕು. ನೀವೇನೇ ಮಾಡಿದ್ರು ಅವನನ್ನು ಮಾತ್ರ ನಂಬೇಡಿ. ಈ ಕಲಿಯುಗಕ್ಕೆ ಬಹುದೊಡ್ಡ ಶಾಪ ಇದುವೇ. ಕಲಿಯುಗಕ್ಕೆ ಬಹುದೊಡ್ಡ ಶಾಪ ಇದುವೇ. ಕಾರಣ ಏನ್ ಗೊತ್ತಾ? ನೀವು ಹೋಗ್ಲಿ ಬಿಡು, ನನ್ನ ಹಣೆ ಬರ ಹೀಗೆ ಆಯ್ತು. ಸೊ ಯು ಆರ್ ಟೇಕಿಂಗ್ ಮೋರ್ ಚಾನ್ಸಸ್. ಅವನು ಪಳಗ್ಬಿಟ್ಟಿದ್ದಾನೆ, ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾನೆ, ಸಿಕ್ಕಾಬಟ್ಟೆ ಎಕ್ಸ್ಪರ್ಟ್. ಒಂದು ತಾಯಿ ಜೀವಕ್ಕೆ 3 ದಿನದ ಮದುವೆ ಮೊದಲು ಹೇಳ್ತಾನೆ. ಶಾಸ್ತ್ರಗಳಲ್ಲಿ ಏನೋ ದೋಷ ಆಗುತ್ತೆ, ಫೋನ್ ಮಾಡ್ತಾರೆ.
ತಪ್ಪಿ ಹೋದಂತ ತಾಳಿ ತಂದಿದ್ದಾರೆ. ಅಲ್ಲೇನೋ ಸೀರೆ ವಿಚಾರದಲ್ಲಿ, ಇನ್ನೊಂದು ಶಾಸ್ತ್ರ ಕಳಶದ ವಿಚಾರದಲ್ಲಿ ದೊಡ್ಡ ಕಿರಿಕಿರಿ ಆಗುತ್ತಿದೆ. ಮದುವೆ ನಿಲ್ಲಿಸ್ಲಿಕ್ಕಾಗುತ್ತಾ ಅಂದ್ರೆ ಅಯ್ಯೋ ನಮ್ಮ ಮರ್ಯಾದೆ ಹೋಗುತ್ತೆ. ನಮ್ಮ ಮಾತು ಕೇಳಿ ಮರ್ತೋಗ್ತಾರೆ ಜನ. ಯಾರಿಗೂ ನಿಮ್ಮ ಬಗ್ಗೆ ನೆನಪಿರುವುದಿಲ್ಲ. ಸರಿ, ಮದುವೆ ದಿನ ತಾಳಿಯೇ ಇಲ್ಲ. ಅಯ್ಯೋ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀವಿ. ನಾನು ಆಗ್ಲೂ ಹೇಳ್ತೇನೆ, ವೇದಿಕೆ ಹತ್ರ ಕೂತಿದ್ದೇನೆ, ಇವರು ಅಭಾಸ ಮಾಡ್ತಾರೆ. ಒಂದು ತಾಳಿನ ಹೇಗೆ ತರಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ, ಇದರ ಮಹತ್ವ ಗೊತ್ತಿಲ್ಲ. ಒಂದು ತಾಳಿ ಕಟ್ಟಿ ಒಂದು ಮಹಾಲಕ್ಷ್ಮಿಯನ್ನ ಪಳಗ್ಬಿಟ್ಟಿದ್ದಾರೆ ಇವರು. ದೇ ಆರ್ ರೂತ್ಲೆಸ್ ಅಂತ. ನೀವು ನಂಬಲ್ಲ, ನರಕವೇ ಆ ಕುಟುಂಬ. ನಿಲ್ಸಿ ಅಂತ ಹೇಳ್ತೀನಿ, ನೀವು ನಂಬಲ್ಲ ಮಕ್ಕಳು. 1000 ಜನಕ್ಕೆ ಊಟ ಹಾಕ್ಬಿಡಿ, ಧೈರ್ಯವಾಗಿ ಹೇಳ್ಬಿಡಿ, ನಮ್ಮ ಮಗಳಿಗೊಂದು ತುತ್ತು ಊಟ ಹಾಕ್ಬಿಡೋಣ, ಇಲ್ಲ ನಮ್ಮ ಮಗನಿಗೊಂದು ತುತ್ತು ಊಟ ಹಾಕೊಂಡು ಇದ್ದು ಬಿಡೋಣ. ಇಂಥ ಕೆಲವೊಂದು ಲಕ್ಷಣಗಳನ್ನ ತೋರಿಸ್ಕೊಳ್ಳುತ್ತೆ. ಅವರು ಬೀಭತ್ಸವೇ ಪಳಗಿ ಬಿಟ್ಟಿದ್ದಾರೆ. ಇನ್ನೂ ಒಂದು ಕುಟುಂಬ ಗಂಡನನ್ನ ಸಾಯಿಸಿ ಎಲ್ಲ ಆಕೆ ಮಾಡಿದ ಅನಾಚಾರಕ್ಕೆ ಹೇಳ್ಬಾರ್ದು ಮಕ್ಕಳೇ. ಇದೆಲ್ಲ ಎಷ್ಟು ನನ್ನ ಗುಂಡಿಗೆಯಲ್ಲಿ ಈ ತರದ್ದು ಎಷ್ಟು ಜಾತಕಗಳು. ಆತ್ಮಹತ್ಯೆ ಮಾಡ್ಕೋತಾನೆ, ಮಗನಿಗೆ ಕೆಲಸ ಬರುತ್ತೆ, ಮದುವೆ ಮಾಡ್ತಾರೆ, ಆಕೆಗೆ ಇಷ್ಟ ಇಲ್ಲ, ವರದಕ್ಷಿಣೆ ಕೊಡ್ತಿಲ್ಲ ಅಂತ. ಸೊಸೆಗೆ ತುಂಬಿದ ಸೊಸೆಗೆ ಮನೆಯಿಂದ ಹೊರಗಡೆ. ಅತ್ತೆ ಮನೆಯವರು ಆಶ್ರಯ ಕೊಡ್ತಾರೆ, ಮಗಳ ಮನೆಯವರೇ. ಏನೋ ಆಕೆ ಬುದ್ಧಿವಂತೆ ಅಲ್ಲ, ನಂಬಲ್ಲ. ಕಾಲ್ಗಟ್ಟಕ್ಕೆ 2 ಮಕ್ಕಳು. ಮಗ ಮಾಡಬಾರ್ದು ಆಡಬಾರ್ದು ಎಲ್ಲಾ ಮಾಡಿ ಲೀಲೆಗಳು ಮಾಡಿ ತೀರ್ಕೋತಾನೆ. ಗೌರ್ಮೆಂಟ್ ಜಾಬೇ, ಸೊಸೆಗೇನೂ ಕೊಟ್ಟಿಲ್ಲ. ಗಂಡನ ಆಸ್ತಿ ಇದೆ, ಮಗನ ಹತ್ರ ಇದ್ದಂತ ಒಂದು 1/4 kg ಬಂಗಾರ, 4 ಸೈಟು ತನ್ನ ಹೆಸರಿಗೆ ಮಾಡ್ಕೊಂಡಿದ್ದಾಳೆ. ಕಡೆ ಕಾಲದಲ್ಲಿ ಮಾಡಬಾರ್ದು ಕಾಯಿಲೆಗಳು ಬಂದ್ಬಿಟ್ಟಿದ್ದಾವೆ. ಇನ್ನು ನಾವ್ಯಾಕೆ ನೋಡ್ಬೇಕಪ್ಪ ಅಳಿಮಯನಿಗೆ ಅಂತೇಳಿ. ಸೊಸೆಗೆ ಅರ್ಧ ಹುಚ್ಚಿಡ್ತಿದೆ. ಮೊಮ್ಮಕ್ಕಳು ಎಲ್ಲೋ ಬದುಕು ನೋವಲ್ಲಿ ಕೂತು ಬಿಟ್ಟಿದ್ದಾರೆ. ಈ ತಾಯಿ ಹೃದಯ ಎಂತ ಪಾಷಾಣ ಹೃದಯ ಅಂದ್ರೆ, ಮಗನ ಜಾಬ್, ಮಗನ ಪೆನ್ಷನ್ ಕಡಿಮೆ ಅಂದ್ರೂ 1-2 ಲಕ್ಷ ಬಾಡಿಗೆ ಬರುತ್ತೆ ಮಕ್ಕಳೇ. ಸೊಸೆ ಹಿಂಗೆ ಆಗ್ಬಿಟ್ಟಿದ್ದಾಳೆ, ಪ್ರಜ್ಞೆ ಇಲ್ಲ. ಮೊಮ್ಮಕ್ಕಳು ಹಿಂಗಿದ್ದಾರೆ. ಮಗನ ಜಾಬ್ ನಿಂತು ಏನ್ ಮಾಡ್ಬೇಕು, ಇಲ್ಲ ನನಗೆ ಜಾಬ್ ಬರ್ಬೇಕು, PF ಬರ್ಬೇಕು, ಗ್ರಾಜ್ಯುಟಿ ಬರ್ಬೇಕು ಅಂತೇಳಿ ಕೇಸ್ ಹಾಕುತ್ತೆ. ಅರ್ಧ ಹುಚ್ಚಿ ತಾಯಿಗೆ ಏನು ಗೊತ್ತಿಲ್ಲ, ಕೂತಿತ್ತು ಏನಾಗುತ್ತೆ ಅಂತ. ಅದು ತಗೊಳ್ಳಾರ್ದೆ ಒಬ್ಬ ಮಾನಸಿಕ ಹುಚ್ಚ ಆಗಿದ್ದಾನೆ, ಇನ್ನೊಬ್ಬ ಅಭ್ಯಾಸಗಳ ಹುಚ್ಚ ಆಗ್ಬಿಟ್ಟಿದ್ದಾನೆ. ಮಕ್ಕಳೇ ಹೇಳಿ, ಧರ್ಮವಿದೆಯಾ, ನ್ಯಾಯವಿದೆಯಾ, ನೆಲೆ ಇದೆಯಾ, ಬದುಕಿದೆಯಾ? ಏನು ಅಂತ ಹೇಳ್ತೀರಿ ಮಕ್ಕಳು? ಅವರು ಇದರಲ್ಲಿ ಒಂಥರ ಪಳಗಿ ಬಿಟ್ಟಿದ್ದಾರೆ. ಪಂಟರ್ ಅಂತ ಹೇಳ್ತಾರೆ. ಹೊಡೆಯೋದ್ರಲ್ಲಿ ಅವ್ನು ಪಂಟ ಕಣೋ, ಅವನು ಗುದ್ದೋದ್ರಲ್ಲಿ ಪಂಟ ಕಣೋ. ಇವರು ಮೋಸ ಮಾಡೋದ್ರಲ್ಲಿ, ದ್ರೋಹ ಮಾಡೋದ್ರಲ್ಲೇ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ. ಹೇಗಾದ್ರೆ ಮಗ ಅಂತೂ ಹೋದ, ಮಾಡಬಾರ್ದು ಮಾಡಿ, ಆಡಬಾರ್ದು ಆಡಿ, ಬರಬಾರ್ದು ಕಾಯಿಲೆಗಳೆಲ್ಲ ತಂದಿಟ್ಕೊಂಡು ಹೋದ. ಇಷ್ಟು ದಿನ ಸಾಕಿದವರು ಆ ಹೆಣ್ಣಿನ ಮನೆಯವರು, ಹೋಗ್ಲಿ ಆ ಮಗು ಅರ್ಧ ಜೀವ ಆಗ್ಬಿಟ್ಟಿದೆ. ಏನೋ ಕೂತು ಮಾತಾಡಿ ಇಲ್ಲ, ಇನ್ನಷ್ಟು ನೋವುಗಳು ಇದು ಆಗ್ಬಿಟ್ಟಿದೆ ಮಕ್ಕಳು. ಈ ಪ್ರಪಂಚದಲ್ಲಿ 2 ರೀತಿಯ ವ್ಯಕ್ತಿಗಳು ಬದುಕೋದು. ಒಂದು ಮೋಸ ಮಾಡೋನು, ಪಳಗೋಗಿರೋನು. ಇನ್ನೊಬ್ಬ ನೆನ್ಪಿಡಿ, ಆ ಮೋಸ ಹೋಗೋದೇನೆ ಪಳಗಿಸ್ಕೊಂಡ್ಬಿಟ್ಟಿರೋನು. ಪಳಗಿಸ್ಕೊಂಡ್ಬಿಟ್ಟಿದ್ದೀರಿ, ಯಾರು ಬರಲ್ಲ. ಮತ್ತೆ ಮತ್ತೆ ನೀವು ಅವಕಾಶವನ್ನ ಎಲ್ಲ ವ್ಯಕ್ತಿಗಳಿಗೆ ಕೊಡ್ತಿದ್ದೀರಿ. ಪ್ರತಿ ಹೆಜ್ಜೆಯು ದಯಮಾಡಿ ತಪ್ಪು ತಿಳ್ಕೋಬೇಡಿ, ಸಮಯ ತಗೊಳ್ಳಿ. ಪ್ರತಿ ಹೆಜ್ಜೆ, ಪ್ರತಿ ಮಾತು, ಪ್ರತಿ ವ್ಯವಹಾರ, ಈ ಮನುಷ್ಯ ಇಲ್ಲಿಯವರೆಗೂ ಗಂಟ್ಲವರೆಗೂ ತಿಂದಿದ್ರು ಕೂಡ ಅವನು ಇನ್ನಷ್ಟು ಬಯಸ್ತಕ್ಕಂಥ ಮನುಷ್ಯ. ಏನೂ ಬಯಸ್ತಿದ್ದಾನ ಅವನೊಂದು ಸಹಾಯ ಮಾಡಕ್ ಬರ್ತೀನಿ ಅಂದ್ರೆ ಅವನು ನೆನ್ಪಿಟ್ಕೊಳ್ಳಿ, ಅವನು ಪಂಟ್ರ ಆಗ್ಬಿಟ್ಟಿದ್ದಾನೆ ಮೋಸ ಮಾಡಿದ್ರೆ. ಏನೋ ಒಂದಿದೆ ನಿನ್ನ ಜೀವನದಲ್ಲಿ ಕಿತ್ಕೊಳ್ಳೋಕೆ, ನಿನ್ನ ಜೀವನದ ಭಾಗವನ್ನೇ ಕಿತ್ಕೊಳ್ಳಿಕ್ಕೆ. ಎಗೇನ್ ಯು ಆರ್ ಬಿನ್ ಡಿಚ್ಡ್.
Again you have been cheated. Again you have been robbed. You are given the opportunity. And you are given the chance. Please, ಮಾಡ್ಕೋ ಹೋಗು ಅಂತ ಹೇಳ್ಬಿಟ್ಟು ದಯಮಾಡಿ ಆ ಎರಡನೇ ವ್ಯಕ್ತಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಮೊದಲನೇ ವ್ಯಕ್ತಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ವಿಪರೀತ ಜಾಗರೂಕತೆ. ಇದನ್ನ ಬರೆದಿಟ್ಕೊಳ್ಳಿ. ಪ್ರಪಂಚದಲ್ಲಿ ಇರೋದೇ ಎರಡೇ ರೀತಿಯ ವ್ಯಕ್ತಿಗಳು. ಅದು ನೀವು ನೀವು ಅದ. ನಿಮಗೆ ಗೊತ್ತು, ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತು. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ನಕ್ಷತ್ರದಲ್ಲಿ ಹುಟ್ಟಿದವ್ರು ಯಾರ ಮಾತು ಕೇಳೋಲ್ಲ. ಸಮಸ್ಯೆ ಅದೇ. ಆತುರಗಾರನಿಗೆ, ವಿಪರೀತ ಬಲವಿರುವವನಿಗೆ, ವಿಪರೀತ ಧನವಿರುವವನಿಗೆ, ವಿಪರೀತ ಶಕ್ತಿ ಇರುವವರಿಗೆ ಇವರು ಕೇಳಲ್ಲ. ಸೈಲೆಂಟಾಗಿ ತಾವು ಮಾಡೋದು. ನಾನು ಆಗಾಗ ಹೇಳ್ತಿರ್ತೇನೆ, ಗಂಡ ಹೇಳಿದ್ದನ್ನು ಮಾಡದೇ ಇರುವವಳೆ ಹೆಂಡತಿ. ಆಕೆ ಕೇಳಲ್ಲ ಅಂತ. ಇದು ನಿಯಮ. ಆಪೋಸಿಟ್ ಇದ್ರೇನೆ ಆಗ್ಲೇ ಗಂಡ ಹೆಂಡತಿ. ಹಾಗೆ ಹೆಂಡತಿ ಹೇಳಿದ್ದನ್ನು ಕೇಳಿದಂತೆ ನಟಿಸಿ ಮಾಡದೇ ಇರುವವನೇ, ಮಾಡ್ತೀನಿ ಅಂತ ಮಾಡದೇ ಇರುವವನೇ ಗಂಡ ಅಂತ ಹೇಳಿದ್ದಾನೆ. ಆಯ್ತೋ? ಅದ್ರಲ್ಲಿ ನಾನೇ ನಂಬರ್ 1 ಬಿಡಿ. ಹಾಗೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಖುದ್ದು ಕೇಳಲ್ಲ. ನೀವು ನಂಬಲ್ಲ. ಮಹಾಭಾರತ ಯುದ್ಧ, ದ್ರೋಣಾಚಾರ್ಯರ ಅಸ್ತಂಗತ. ಅವರನ್ನ ಮೋಸದಿಂದ ಅಶ್ವತ್ಥಾಮ ಹತ ಕುಂಜರ ಅಂತ ಹೇಳ್ತಿದ್ದಾಗೆ, ನನ್ನ ಮಗ ಚಿರಂಜೀವಿ ಅಲ್ವಾ, ಇದು ಹೇಗೆ ಸಾಧ್ಯ ಅಂತೇಳಿ ಧನಸ್ಸನ್ನ ಬಿಟ್ಟು ಯೋಗ ನಿದ್ರೆಗೆ ಜಾರ್ತಾರೆ. ಆಗ ದೃಷ್ಟದ್ರಮ್ಯ, ದ್ರೌಪದಿಯ ಅಣ್ಣ, ದ್ರುಪದನ 2ನೇ ಮಗ, ಮೊದಲನೇ ಮಗ ಶಿಖಂಡಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಶಿಖಂಡಿಗೆ ಅಪ್ಪ ಯಾರು ಅಂತ ಹೇಳ್ದ ಅಂದ್ರೆ ದ್ರುಪದನೇ. ಅವನಿಗೆ ಸೋದರಿ ಯಾರು ಅಂದ್ರೆ ದೃಷ್ಟದ್ರಮ್ಯ. ಅವನಿಗೆ ಸೋದರಿ ಯಾರು? ದ್ರೌಪದಿ ದೇವಿಯೇ. ಆಯ್ತೋ? ಶಿಖಂಡಿಯಿಂದ ಭೀಷ್ಮರ ನೋಡಿ ಎಂಥ ಒಂದು ವಿಚಿತ್ರ. ಒಂದೇ ಕುಟುಂಬದಲ್ಲಿ ಇಬ್ಬರು ಕುಲನಾಶಕರು ಉಟ್ಕೋತಾರೆ. ಅಲ್ಲ, ಒಂದು ಯುದ್ಧ ನಡೆಯುವಾಗ ಅದೊಂದು ಸಮಿತ್ತು. ಕರ್ಣ ಕೂಡ ಅದನ್ನೇ ಹೇಳ್ತಾನೆ, ಹಾಗಲ್ಲ ಕೃಷ್ಣ, ನನಗೆ ಗೊತ್ತಿದೆ ಈ ಯುದ್ಧ ನಡೆಯುವುದು ನಿಶ್ಚಿತ. ನನಗಾಗಲೇ ಗೊತ್ತಾಗ್ತಿದೆ, ಆಕಾಶದಲ್ಲಿ ಒಂದೇ ಬಾರಿಗೆ, ಒಂದೇ ತಿಥಿಯಲ್ಲಿ, ಒಂದೇ ಪರ್ವಕಾಲದಲ್ಲಿ, ಒಂದೇ ಮಾಸದಲ್ಲಿ, ಒಂದೇ ಪಕ್ಷದಲ್ಲಿ 2 ಗ್ರಹಣ ನಡೀತಿದೆ ಅಂದ್ರೆ ಇದೊಂದು ಮಹಾ ಯುದ್ಧಕ್ಕೆ ನಾಂದಿಯಾಗಿಬಿಟ್ಟಿದೆ ಕೃಷ್ಣ. ನನಗೆ ಗೊತ್ತು, ಇದು ಕೈ ಮೀರಿ ಹೋಗ್ಬಿಟ್ಟಿದೆ ಕೃಷ್ಣ. ಇನ್ನು ಈ ಗ್ರಹಗಳು ಇಷ್ಟು ಜನ ಇದನ್ನ ತೆಗೆದುಹಾಕಬೇಕು. ಅದ್ರಲ್ಲಿ ನಾನು ಕೂಡ ಒಂದು ದರ್ಬೆ ಆಗಿ ಸಮಿತಾಗಿ ಆ ಯಜ್ಞದಲ್ಲಿ ಸುಟ್ಟೋಗ್ತೇನೆ ಅಂತ ಗೊತ್ತಿದೆ. ಯಾಕೆ ಗೊತ್ತಾ ಕೃಷ್ಣ? ಧರ್ಮದ ಪರವಾಗಿ ನೀನಿದ್ದಿ, ಅಧರ್ಮದ ಪರವಾಗಿ ದುಷ್ಟ ಚತುಷ್ಟಯ ಕೂಟದಲ್ಲಿ ನಾನಿದ್ದೇನೆ, ಬಲಭುಜವಾಗಿ ನಾನಿದ್ದೇನೆ ಕೃಷ್ಣ. ನನಗೆ ಗೊತ್ತಾಗ್ತಿದೆ, ನನ್ನ ಸಾವು ಗೊತ್ತಾಗ್ತಿದೆ. ನನಗೆ ಇನ್ನೇನು ಬೇಡ, ನಾನು ನಿರ್ಧರಿಸಿ ಬಿಟ್ಟಿದ್ದೇನೆ, ನಾನು ಬರೋಲ್ಲ ಕೃಷ್ಣ. ಇನ್ನಿಷ್ಟು ದೂರ ಬಂದ್ಮೇಲೆ ವಾಪಸ್ ಹೋಗೋದು ಸರಿಯಲ್ಲ ಕೃಷ್ಣ ಅಂತ ಹೇಳ್ತಾನೆ ಕರ್ಣ. ಅದಕ್ಕೆ ಚರಿತ್ರೆಯಲ್ಲಿ ಅವನು ಉಳ್ಕೋತಾನೆ ನಿಜವಾದ್ರೆ. ಯಾಕೆ ಒಪ್ಕೊಳ್ಳಲ್ಲ ಗೊತ್ತಾ? ಅವನಲ್ಲಿ ಅಂಥದ್ದೊಂದು ಆವೇಶ ಅಂಶ. ನರಕಾಸುರ ಸಂಹಾರ ಆದಾಗ ನರಕಾಸುರನ ಆ ಒಂದು ರಾಕ್ಷಸ ಅಂಶ ಅವನಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಸತ್ತಾಗ ನರಕಾಸುರನ ವಿಶೇಷವಾದಂಥ ರಾಕ್ಷಸ ಅಂಶ. ಇದನ್ನ ದುರ್ಯೋಧನನಿಗೆ ರಾಕ್ಷಸರುಗಳೇ ಹೇಳೋದು. ಅದನ್ನು ಮುಂದೊಂದು ದಿನ ಹೇಳ್ತಾನೆ.
ಸೊ ಆ ಪೋಷಣೆ ತಗೋಬೇಕಿತ್ತು. ಅಲ್ಲಿ ಆಕ್ಚುಲಿ ನಡೆದಿದ್ದು ಯುದ್ಧ ಮಾಮೂಲಿ ಮನುಷ್ಯರುಗಳ ಯುದ್ಧವಲ್ಲ. ಅದು ಮಾಮೂಲಿ ಮನುಷ್ಯರುಗಳ ಯುದ್ಧವಲ್ಲ, ಅದು ದೇವದಾನವರ ಯುದ್ಧ. ತುಂಬಾ ಜನ ಗೊತ್ತಿಲ್ಲ. ಅರೆ ದುರ್ಯೋಧನ ಹಾಗೂ ಅವನ ಸೋದರರು 100 ಜನ ಸೇರಿಸಿ, ಶಕುನಿ ಇವರೆಲ್ಲ ಪ್ಲಸ್ ಇವರು 11 ಅಕ್ಷೋಹಿಣಿ, ಇವರು 7 ಅಕ್ಷೋಹಿಣಿ. ಅಲ್ಲಿ ರಾಕ್ಷಸರುಗಳು ಬಂದ್ರು ಗುರುಗಳೇ ಅಂತ. ನಿಜವೇ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ರಾಕ್ಷಸರೆಲ್ಲ ಬರ್ತಾರೆ ಯುದ್ಧಕ್ಕೆ, ಅಳಿದು ಉಳಿದಂತ ರಾಕ್ಷಸರು. ಅದನ್ನ ಹೇಳ್ತೇನೆ ಮುಂದೊಂದು ದಿನ. ಇರ್ಲಿ, ಅಂತ ಒಂದು ಗುರುವನ್ನ ನೋಡಿ, ಪಿತಾಮಹರನ್ನ ಸಾಯಿಸಿದ್ಯಾರು? ದ್ರುಪದನ ದೊಡ್ಡ ಮಗ ಶಿಖಂಡಿ. ದ್ರೋಣಾಚಾರ್ಯರನ್ನ ಸಾಯಿಸಿದ್ಯಾರು? ದೃಷ್ಟದ್ಯುಮ್ನ. ಅವನಿಗೆ ವಿದ್ಯೆ ಕಲಿಸಿದವ್ರು ಯಾರು? ದ್ರೋಣಾಚಾರ್ಯರೇ. ಅವರಿಗೆ ಗೊತ್ತು, ಇವನು ಹುಟ್ಟಿರುವುದೇ ನನ್ನ ಸಾವಿಗೆ ಕಾರಣ, ಇವನೇ ನೋಡೋಣ. ತ್ರಿಕಾಲಜ್ಞಾನಿ ಗುರು. ಆದ್ರೂ ತನ್ನ ಹತ್ರ ವಿದ್ಯೆಗೋಸ್ಕರ ಬಂದಾಗ ನಾನು ಕಲಿಸ್ಬೇಕು. ಕಲಿಸ್ತಾರೆ ನೋಡಿ. ಅದನ್ನ ಮರೆತು, ನನ್ನ ಗುರು ಇದು ಅಂತ ಮರೆತು ದೃಷ್ಟದ್ಯುಮ್ನ ಅವ್ರು ಯೋಗ ನಿದ್ರೆಯಲ್ಲಿ ಅಲ್ಲೇ ಕುಳಿತಿದ್ರೆ ರಥದಲ್ಲಿ ತಲೆ ಕತ್ತರಿಸ್ಬಿಡ್ತಾನೆ. ಅವರು ತಲೆ ಬಿದ್ದೋಯ್ತು, ಅಷ್ಟೇ ಜೀವ ಹೋಯ್ತು. ಇದನ್ನು ತಿಳಿದ ಅಶ್ವತ್ಥಾಮ ಏನ್ ಮಾಡ್ತಾನೆ ಗೊತ್ತಾ? ನಾರಾಯಣಾಸ್ತ್ರ ಪ್ರಯೋಗ ಮಾಡಿಬಿಡ್ತಾನೆ. ನೋಡಿ, ಅಸ್ತ್ರಗಳಿಗೆ ಒಂದು ಶಕ್ತಿ ಇದೆ. ಬ್ರಹ್ಮಾಸ್ತ್ರಕ್ಕೆ ಉಪಶಮನ ಮಾಡ್ಬೋದು, ಇನ್ನೊಂದು ಬ್ರಹ್ಮಾಸ್ತ್ರ ಬಿಡ್ಬೋದು. ಆಗ್ನೇಯಾಸ್ತ್ರಕ್ಕೆ ವಾರುಣಾಸ್ತ್ರ ಬಿಡಬಹುದು. ವರುಣಾಸ್ತ್ರ ಅಂತ ಹೇಳ್ತೀವಿ. ಬೆಂಕಿ ಬಿಟ್ರೆ ಅಲ್ಲಿ ನೀರು ಹಾಕಿ, ಈ ರೀತಿ. ಇಲ್ಲ ವಾಯುವಾಸ್ತ್ರ ಬಿಟ್ಬಿಟ್ಟು ಆ ಬೆಂಕಿನ ಬೇರೆ ಕಡೆ ಎಲ್ಲೋ ಬೀಳೋ ತರ ಮಾಡಬಹುದು. ಈ ರೀತಿ ಬೇರೆ ಬೇರೆ ರೀತಿಯ ಅಸ್ತ್ರಗಳು. ಆದರೆ ನೆನಪಿಡಿ, ಕೆಲವು ಅಸ್ತ್ರಗಳಿಗೆ ವಾಪಸ್ಸಿಲ್ಲ, ಇಲ್ಲವೇ ಇಲ್ಲ. ನಾರಾಯಣಾಸ್ತ್ರಕ್ಕೆ ಒಂದು ಶಕ್ತಿ ಇರುತ್ತೆ. ಎದುರುಗಡೆಯ ಶತ್ರು ವಿಜೃಂಭಿಸಿದಷ್ಟು ಇದು ಇನ್ನಷ್ಟು ವಿಜೃಂಭಿಸುತ್ತೆ. ಅವನ ತಲೆ ತೆಗೆಯವರೆಗೂ ಬಿಡಲ್ಲ ನಾರಾಯಣಾಸ್ತ್ರಕ್ಕೆ. ನೋಡಿ, ಅಂತ ಅಸ್ತ್ರವನ್ನು ಬಿಟ್ಬಿಡ್ತಾನೆ. ಯಾರಿದ್ರು ತರದಾಕೋದೆ ಎದುರುಗಡೆ. ಇಡೀ ಪಾಂಡವ ಸೈನ್ಯವೇ ನೆನಪಿಡಿ, ಎಲ್ರು ಕೃಷ್ಣರು ಹೇಳ್ತಾರೆ ಧರ್ಮರಾಯರಿಗೆ, ಎಲ್ರು ತಲೆ ಬಗ್ಸಿ ಕುತ್ಕೋಬೇಡಿ. ಎಲ್ರು ತಾನು ಸಮೇತ ನಾರಾಯಣಾಸ್ತ್ರಕ್ಕೆ ತಲೆ ಬಗ್ಗಿಸಿ ಆ ಮಹಾವಿಷ್ಣು ಅಂಶ ಶ್ರೀಕೃಷ್ಣರು ಕುತ್ಕೊಬಿಡ್ತಾರೆ. ಆದ್ರೆ ಭೀಮ ಒಬ್ಬ ಕುತ್ಕೊಳ್ಳೋದು. ನಾನು ಯಾರು ಗೊತ್ತಾ? ಅತಿರೇಕ, ತನ್ನ ಬಲದ ಮೇಲೆ ನಂಬಿಕೆ. ಈ ನಕ್ಷತ್ರದವರು, ಅದೇ ಜ್ಯೇಷ್ಠ ನಕ್ಷತ್ರದವರು. ನಾನು ಯಾರು ಗೊತ್ತಾ, ನನ್ನ ಬಲ ಏನು ಗೊತ್ತಾ ಅಂತ ಬಗ್ಗೋ ಹೊಡೆದ ಅದು ತೆಗಿಯೋದೇ ಅದು ನಾರಾಯಣಾಸ್ತ್ರ. ಎದುರುಗಡೆ ಬಲಶಾಲಿಯ ನೀನು, ಅದರ ಲಕ್ಷ್ಯ ಬೆಟ್ಟಾಗ್ಬಿಡುತ್ತೆ. ಇಟ್ಸ್ ಲೈಕ್ ಅಣುಬಾಂಬ್, ಮಹಾಶಕ್ತಿಯಾಗಿ, ಮಹಾಪ್ರಣವ ಶಕ್ತಿಯಾಗಿ ಬದಲಾಗಿ ಬಿಡುತ್ತದೆ. ಕಡೆಗೆ ನೀವು ನಂಬೋಲ್ಲ, ಕೃಷ್ಣಾರ್ಜುನರು ಇಬ್ರು ಎಳೆದವನನ್ನ ಬಗ್ಸಿ, ತಲೆ ಬಗ್ಸಿ ಕುಂದಿರಿಸ್ತಾರೆ, ಮಂಡಿ ಹಾಕ್ಸಿ. ಯುದ್ಧರಂಗದಲ್ಲಿ, ಕುರುಕ್ಷೇತ್ರ ಯುದ್ಧರಂಗದಲ್ಲಿ, ಆ ಸರಸ್ವತಿ ನದಿ ತೀರದಲ್ಲಿ ನಡೀತಕ್ಕಂಥದ್ದು. ಅದು ಪಾಸನ ಆಗುತ್ತೆ, ತನ್ನಂತಾನೇ ಹಾಗೇ ಉಪಶಮನ ಆಗುತ್ತೆ. ಯಾರು ಇಲ್ಲ ನನ್ನ ಮುಂದುಗಡೆ. ನಾರಾಯಣಾಸ್ತ್ರಕ್ಕೆ ಪ್ರತಿರೋಧವಿಲ್ಲ. ಹಾಗೆಯೇ ಈ ಜ್ಯೇಷ್ಠ ನಕ್ಷತ್ರದವರ ಒಂದು ಶಕ್ತಿ ಇಂಥದ್ದು ಡಿ ಕೊಡೋದು. ನೋಡೇ ಬಿಡೋಣ, ಪ್ರಾಬ್ಲಮ್ ನಿಮ್ದದೇ. ಹೌದು ಅಲ್ವೋ ಹೇಳಿ? ನೀವು ಯಾರು ಮಾತಾದ್ರೂ ಕೇಳ್ತೀರಾ, ನಿಲ್ತೀರಾ? ಆನೆ ನಡೆಯೋದೇ ದಾರಿ, ನಾನು ನಡೆಯೋದೇ ಸರಿ, ನಾನು ಮಾಡೋದೇ ಸರಿ, ನಾನು ಹೋಗೋದೇ ಸರಿ. ಇಂಥದ್ದೊಂದು ಪ್ರಭಾವ ಜ್ಯೇಷ್ಠ ನಕ್ಷತ್ರಕ್ಕೆ. ಸೈಲೆಂಟ್ ನೀವು, ತುಂಬಾ ಅಷ್ಟೇ ವೈಲೆಂಟು ನೀವು. ಜ್ಯೇಷ್ಠ ನಕ್ಷತ್ರ ಮಾಡಬೇಕು ಅನ್ನೋದು ನಿಮ್ಮ ಯೋಜನೆಗಳು 100 ಯೋಜನೆಗಳಿಗೂ ಮೀರಿದಂಥದ್ದು. 1000 ಯೋಜನೆಗಳ ಶಕ್ತಿ ನಿಮ್ಮದು. ಪ್ರಾಬ್ಲಮ್ ಅದೇ, ಅಲ್ಲಿಗೆ ಹಾಕಿರ್ತೀರಿ, ಇಲ್ಲಿಂದ ಮರ್ತು ಬಿಡ್ತೀರಿ, ಹತ್ತಿರದ್ದು ಮರ್ತು ಬಿಡ್ತೀರಿ.
ನಿಯರೆಸ್ಟ್ ಆ ಒಂದು ಚಿಕ್ಕ ಚಿಕ್ಕ ಹ್ಯಾಪಿನೆಸ್ಸು, ಚಿಕ್ಕದಾಗಿರತಕ್ಕಂಥ ಆನಂದ, ಖುಷಿ, ಸಂಭ್ರಮ ಮರೆತು ಬಿಡ್ತೀರಿ. ಅದಕ್ಕೆ ನೀವು ದಳ 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 ಜ್ಯೇಷ್ಠ, ನಿಮ್ಮ ಬಲ ಅಪರಿಮಿತ, ನೀವು ಬಗ್ಗಲ್ಲ ಯಾರಿಗೂ. ವೈ ಶುಡ್ ಐ? ಎಲ್ಲಿ ಬಗ್ಗಬೇಕೋ ಎಲ್ಲಿ ತಗ್ಗಬೇಕು ಅಂತ ಅರಿತಿರುವವನೇ ಜಗತ್ತನ್ನು ಆಳಬಲ್ಲ. ಧರ್ಮರಾಯರ ಥರ ಹಾಗೆ ಅರ್ಜುನರ ಥರ ನೋಡಿ, ಅದನ್ನ ಬಲಾಬಲಗಳನ್ನು ಕೇಳುವಾಗ ಅರ್ಜುನನ ಬಲವೆಂಥದ್ದು ಅಂತ ಕೇಳ್ತಾನೆ ಅಂತ. ಅವನ ಬಲ ನಮ್ಮ ಅಂಕೆಗೆ ಮೀರಿದ್ದು ಅಂದ್ರೆ ಕರ್ಣ ನಕ್ಕ ಬಿಡ್ತಾನೆ. ಅದಕ್ಕೆ ಇಂಥವನ್ನ ಪಕ್ಕಕ್ಕೆ ಇಟ್ಕೊಳ್ಳೋದಕ್ಕೆ ನೀನು ಅವಸಾನ ತಂದಿಟ್ಕೋತೀಯ ಅಂತ. ಅವನು ತಲೆ ಕೆಟ್ಟರೆ ಒಂದೇ ನಿಮಿಷದಲ್ಲಿ ಯುದ್ಧ ಮುಗಿಸಬಲ್ಲ ಅಂತ. ಒಂದು ನಿಮಿಷದಲ್ಲಿ ಭೀಷ್ಮರು ಹೇಳೋದು, ಭೀಷ್ಮರು ಕುದ್ದಿದ್ದು, ದ್ರೋಣರಿದ್ದು, ಕೃಪಾಚಾರ್ಯರಿದ್ದು, ಅಶ್ವತ್ಥಾಮರಿದ್ದು, ಯೋಚನೆ ಮಾಡಿ ನೋಡಿ. ಖುದ್ದು ಭೀಷ್ಮಾಚಾರ್ಯರು ಹೇಳೋದು ದುರ್ಯೋಧನನಿಗೆ. ಅದನ್ನ ನಗಾಡ್ತಾನೆ, ಲೇವಡಿ ಮಾಡ್ತಾನೆ. ಒಂದೇ ಒಂದು ನಿಮಿಷದಲ್ಲಿ ಯುದ್ಧ ಮುಗಿಸ್ಬಿಡಬಲ್ಲ, ಪ್ರಪಂಚದ ಎಂಥ ಯುದ್ಧ ಆದರೂ ಅಂತ. ಆ ಕೀಟ್ಲಿ ತಡಿಲಾರದೆ ಎದ್ದೋಗ್ಬಿಡ್ತಾರೆ. ಭೀಷ್ಮರಿಗೆ ಗೊತ್ತಿತ್ತು ಅರ್ಜುನನ ಬಳಿ ಪಾಶುಪತ ಅಸ್ತ್ರವಿದೆ. ಆ ಅಸ್ತ್ರಕ್ಕೆ ಎದುರಿಲ್ಲ ಮಕ್ಕಳೇ. ಪ್ರಳಯ ತಾಂಡವದಲ್ಲಿ ಆ ಒಂದು ನನ್ನ ಶಿವಯ್ಯ ನಿಲ್ಲೋ ಒಂದು ಪಿನಾಕ ಅಂತ ಹೇಳ್ತವೆ, ಎದುರಿಲ್ಲ ಅದಕ್ಕೆ. ಡೆಸ್ಟ್ರಾಯರ್ ಅಂತಲೇ ಹೆಸರು ಶಿವಯ್ಯನಿಗೆ. ಆತನ ಬಳಿ ಇರೋ ಅಸ್ತ್ರಕ್ಕೆ ನೋಡಿ, ಅವನು ಎಂದೂ ಆ ಟ್ರಿಗರ್ ಪಾಯಿಂಟ್ ಹೋಗೋದೇ ಇಲ್ಲ. ಅವನು ಟ್ರಿಗರ್ ಆದರೆ, ಅವನು ಬೀಭತ್ಸ ಆದರೆ, ಅವನಿಗೆ ಆ ಭೀಕರತೆ ಬಂದರೆ ಅರ್ಜುನ್ನ ಎದುರಾಕೊಳ್ಳೋನು ಜಗತ್ತಲ್ಲಿ ಯಾರೂ ಇಲ್ಲ. ಈಸ್ ಜಸ್ಟ್ ಲೈಕ್ ದ್ಯಾಟ್. ಆದರೆ ನೀವು ನೋಡಿ, ತನ್ನ ಬಲವನ್ನ ಅದುಪುಲೋ ಪೆಟ್ಟುಕೊಂಡೋಡೆ ಬಲವಂತುಡು ಅಂತ ಹೇಳ್ತಾರೆ. ಬಲವಂತುಡು, ಬುದ್ಧಿವಂತುಡು ಅಂತ ನನ್ನ ಗುರುಗಳು. ಯಾರು ತನ್ನ ಶಕ್ತಿಯನ್ನು ತನ್ನ ಹಿಡಿತದಲ್ಲಿ, ತನ್ನ ಕೋಪವನ್ನ, ತನ್ನ ತಾಪವನ್ನ, ತನ್ನ ರಭಸವನ್ನು, ಅದನ್ನ ಸರಿ ಕಡೆಗೆ, ಆ ನದಿನ ನಾವು ಇವತ್ತು ನೋಡಿ ಆರ್ಭಟಿಸ್ತಿರುವ ನದಿಗಳಿಗೆಲ್ಲ ಒಂದು ಬ್ರಿಡ್ಜ್ ಕಟ್ಕೊಂಡಿದ್ದೀವಿ. ಹೈಯೆಸ್ಟ್ ಡ್ಯಾಮ್ಸ್ ಇನ್ ಎಂಟೈರ್ ಇಂಡಿಯಾ, ಕರ್ನಾಟಕ ಇಸ್ ಗಾಟ್. ನಾವು ಆ ಎಲ್ಲ ನೀರಾವರಿಯ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, ದೊಡ್ಡ ದೊಡ್ಡ ಸಾಧಕರಿಗೆ, ಈ ಥರ ಮಾಡಿದಂಥವರಿಗೆ ಅಂಥದ್ದೊಂದು ವಿಶೇಷವಾದಂಥ ಪೂರ್ವ ಗ್ರಹಿಕೆ ಇಟ್ಕೊಂಡು ಮಾಡಿದಾರಲ್ವಾ, ಅವ್ರಿಗೆ ನಾವು ಎಷ್ಟು ಸೆಲ್ಯೂಟ್ ಹೇಳಿದ್ರು ಸಾಲದು, ಮಾಡಿಟ್ಟಿದ್ದಾರೆ. ಇವತ್ತು ನೋಡಿ, ಆ ನೀರನ್ನು ಸ್ಟೋರೇಜ್ ಮಾಡ್ಕೊಂಡು ನಮಗೆ ಅವಶ್ಯಕತೆಗಿದ್ದಾಗ ಎಷ್ಟು ಬೇಕೋ ಎಷ್ಟು ಬಿಟ್ಕೋಬೇಕೋ ಅನ್ನತಕ್ಕಂಥದ್ದು ಮಾಡಿಟ್ಟಿದ್ದಾರೆ. KRS ಇಂದ ಹಿಡಿದು ಆಲಮಟ್ಟಿ ಡ್ಯಾಮ್ ಇಂದ ಹಿಡಿದು ಎಷ್ಟು ಬೇರೆ ಅದೇ ರಾಜ್ಯಗಳದ್ದು ಗಮನ ಕೊಟ್ಟು ನೋಡಿ ಅಷ್ಟೇ. ಜ್ಯೇಷ್ಠ ಆ ರೀತಿ ಇಲ್ಲ. ನೀವು ನಿಮ್ಮ ಒಂದು ಬಲ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ, ನಿಮ್ಮ ಶಕ್ತಿ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಲ್ಲ ನೀವು. ಹೌದೋ ಅಲ್ವೋ ಹೇಳಿ, ಎಷ್ಟು ಜನ ಹೇಳ್ತೀರಿ, ನಾನು ಕಾಯ್ತಿರ್ತಾನೆ. ಯಾಕಂದ್ರೆ ಅರ್ಜುನ ನೋಡಿ, ಅವನೆಂದು ಖುದ್ದು ಚಿತ್ರಾಂಗದೆಯ ಮಣಿಪುರದ ದೊರೆಸಾಣಿ, ಆ ಒಂದು ಚಿತ್ರಾಂಗದೆಯ ಮಗ ಬಬ್ರುವಾಹನ, ಅಲ್ಲೊಂದು ಲೇವಡಿ ಮಾತುಗಳು ನಡೀತವೆ. ಅವನು ಬಂದು ಅಪ್ಪ ಅಂತ ಗೊತ್ತಾಗಿ ಪಾದಕ್ಕೆ ಪೂಜೆ ಮಾಡ್ತಾನೆ. ಅವನಿಗೊಂದು ಮರು ಆಗ್ಬಿಟ್ಟಿರುತ್ತೆ. ಅಲ್ಲೊಂದು ನಡೆಯುತ್ತೆ, ಆ ಕರ್ಣನ ಬತ್ತಳಿಕೆಯಲ್ಲಿದ್ದಂಥ ಒಂದು ನಾಗಾಸ್ತ್ರ, ಆ ಒಂದು ವಿಶೇಷವಾಗಿ ಕಾಂಡವ ದಹನ ನಡೆಯುತ್ತೆ. ಒಂದು ಸರ್ಪ ತಪ್ಪಿಸ್ಕೊಂಡಿರುತ್ತೆ, ಅದುವೇ ಸರ್ಪಾಸ್ತ್ರವಾಗಿ ಕರ್ಣನ ಬತ್ತಳಿಕೆಯಲ್ಲಿರುತ್ತೆ. ಅವನು ಮಾತು ಕೊಟ್ಟಿರ್ತಾನೆ ಅಮ್ಮನಿಗೆ, ಒಮ್ಮೆ ಬಿಟ್ಟ ಬಾಣವನ್ನ ಮತ್ತೊಮ್ಮೆ ನಾನು ಬಿಡುವುದಿಲ್ಲ. ಆ ನಾಗಾಸ್ತ್ರವೇ, ಬಿಡು, ನಾನು ಅವನ್ನ ಬಿಡಲ್ಲ, ಇಲ್ಲ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಅಂತಾನೆ. ಅವನಲ್ಲಿ ಕೆಲವೊಂದು ತುಂಬಾ ಒಳ್ಳೆ ಗುಣಗಳಿತ್ತು. ಕೊಟ್ಟು ಮಾತಿಗೆ ವೀರ, ಧೀರ, ಶೂರ ಅಂತಾರೆ. ಅಂಥ ವೀರ ಅಲ್ಲ. ಅಭಿಮನ್ಯುವನ ಕೈಯಲ್ಲಿ 2 ಬಾರಿ ಓಡಿಸ್ಕೋತಾನೆ ಅವನು. ಅಭಿಮನ್ಯುವನ ಕೈಯಲ್ಲಿ, ಅರ್ಜುನನ ಕೈಯಲ್ಲಿ 3 ಬಾರಿ ಓಡಿಸ್ಕೋತಾನೆ ಮಿನಿಮಮ್. 3 ಬಾರಿ ಓಡಿಸ್ಕೋತಾನೆ. ಘೋಷಯಾತ್ರೆಯಲ್ಲಿ, ವಿರಾಟರಾಜನ ಆ ಗೋವುಗಳ ಒಂದು ಸಂದರ್ಭದಲ್ಲಿ,
ಆಮೇಲೆ ಅವರು ಬ್ರಹ್ಮಚಾರಿಗಳಾಗಿದ್ದಾಗ ದ್ರೌಪದಿಯ ಸ್ವಯಂವರದಲ್ಲಿ ಓಡಿಸ್ಕೋತಾನೆ. ಅಯ್ಯೋ ತುಂಬಾ ಬಾರಿ ನಾವು ಹೇಳ್ತೀವಿ ವೀರ, ಧೀರ, ಶೂರ ಇತ್ತು, ಇಲ್ಲ ಅನ್ನೋದೇನಲ್ಲ. ಆದ್ರೆ ಅರ್ಜುನನ ಮುಂದುಗಡೆ ಏನೂ ಇಲ್ಲ. ಅರ್ಧರಥನೇ, ಅತಿರಥ. ಅದು ಮಹಾರಥ ಬೇರೆ, ಅತಿರಥ ಬೇರೆ, ಅರ್ಧರಥ ಬೇರೆ, ಇದೆಲ್ಲ ಇದೆ. ಇವನು ಅರ್ಧರಥ ಅಂತ ಭೀಷ್ಮರು ಹೇಳ್ತಾರೆ. ನೋಡಿ, ಆ ಸರ್ಪಾಸ್ತ್ರ ಬಬ್ರುವಾಹನನ ಬತ್ತಳಿಕೆ ಹೋಗಿ ಸೇರುತ್ತೆ. ಯಾಕಂದ್ರೆ ಅಲ್ಲೊಂದು ಶಾಪ ಇರುತ್ತೆ, ಗಂಗೆಯಿಂದ ಶಾಪ. ಆಗಲೂ ಕೂಡ ಯುದ್ಧ ನಡೆಯುವಾಗ ಒಡೆದು ಬಿಸಾಕ್ಬಿಡ್ತಾನೆ ಬಬ್ರುವಾಹನ. ಅವ್ನು ಬಿಡ್ಬೋದಿತ್ತು, ಪಾಶುಪತಾಸ್ತ್ರ, ಇನ್ನೊಂದು ಅಸ್ತ್ರ ಅಂತಾನೆ. ಆದ್ರೆ ಜ್ಯೇಷ್ಠ ನಕ್ಷತ್ರದವರು ಆ ಕಾಯೋ ತಾಳ್ಮೆ ಇಲ್ಲ, ದುಮುಕ್ ಬಿಡೋದೆ. ಎಳೆದು ಯಾರಾದ್ರೂ ಅಮ್ಮಕಿಡ್ಬೇಕು ನಿಮ್ಮನ್ನ. ತುಂಬಾ ಕಷ್ಟ. ನಿಮ್ಮ ಆ ವಿಪರೀತ ಬಲವೇ ನಿಮಗೆ ಪೆಟ್ಟು ಕೊಟ್ಟಿರುತ್ತೆ. ಹೌದು ಅಲ್ವೋ? ಎಷ್ಟು ಜನ ನನಗೆ ಕಮೆಂಟ್ ಮಾಡ್ತೀರಿ ಅಂತ ಕಾಯ್ತಿರ್ತಾನೆ. ನಿಮ್ಮ ಬಲಾಬಲಗಳು, ನಕ್ಷತ್ರಗಳು, ಇವುಗಳೆಲ್ಲದರ ಸಾರವನ್ನ ಈ ರೀತಿ ತಿಳಿಸ್ತಿರ್ತಾನೆ. ಮೆಚ್ಚಿಯಾಗಿರ್ತಕ್ಕಂಥವ್ರು ಒಂದು ಬೆಲ್ ಬಟನ್, ಒಂದು ಶೇರ್ ಮಾಡಿ ನಿಮ್ಮ ಆತ್ಮೀಯರಿಗೆ. ಈ ಬಲಾಬಲಗಳು ಅವ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ಜ್ಯೇಷ್ಠ ನಕ್ಷತ್ರ ತ್ರಯೋದಶಿ, ವಿಶೇಷವಾಗಿ ಪ್ರದೋಷ, ಮಹಾಪ್ರದೋಷ, ಮಂಗಳವಾರ, ಸುಬ್ರಹ್ಮಣ್ಯ ಪ್ರದೋಷ, ನರಸಿಂಹ ಪ್ರದೋಷ, ಹನುಮ ಪ್ರದೋಷ, ಶಿವ ಪ್ರದೋಷ, ಮಹಾಪ್ರದೋಷ ಎಲ್ಲ ಇರ್ತಕ್ಕಂಥ. ಅದರಿಂದ ಹತ್ತಿರದಲ್ಲಿ ಶಿವ ಇದ್ರೂ ಹೋಗಿ, ನರಸಿಂಹ ಇದ್ರೂ ಹೋಗಿ, ತೊಂದರೆ ಇಲ್ಲ. ಶಿವಯ್ಯ ಅಂತೂ ಇದ್ದೇ ಇರ್ತಾನೆ, ಎಲ್ಲ ಊರಲ್ಲೂ ಒಂದು ಶಿವಲಿಂಗ ಇದ್ದೇ ಇರುತ್ತೆ. ಹೋಗಿ. ಕಲಿಯುಗಕ್ಕೆ ಒಂದು ಅತಿ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಏನು ಗೊತ್ತಾ? ಇನ್ನೊಬ್ಬರಿಗೆ ಊಟ ಉಡಿಸೋದು, ನೆರಳು ಕೊಡೋದು, ಸಮಾಧಾನ ಹೇಳೋದು ಮಾಡ್ತೀರಿ. ಆಗಲಿ. ಮೇಷರಾಶಿ. ಚಂದ್ರ ಬುಧನ್ ಸಾರದಲ್ಲಿದ್ದು ಬುಧ ಕೇಂದ್ರದಲ್ಲಿದ್ದಾನೆ, ಚೆನ್ನಾಗಿದೆ. ಆರ್ಕಿಟೆಕ್ಚರ್, ಇಂಜಿನಿಯರ್, ನೀರಾವರಿ ಇಲಾಖೆ, ಹೈನುಗಾರಿಕೆ, ತೋಟಗಾರಿಕೆ, ಮೇಂಟೆನೆನ್ಸು, ಸೂಪರ್ವೈಸಿಂಗು, ಡ್ರಿಪ್ ಇರಿಗೇಷನು, ಈ ಒಂದು ಹಾರ್ಟಿಕಲ್ಚರು, ಈ ಒಂದು ಗ್ರೀನ್ ಹೌಸುಗಳು, ಪಾಲಿ ಹೌಸುಗಳು, ಈ ಥರದ್ದು ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ದಿನ. ಚಂದ್ರ ಅಷ್ಟಮ ಇರೋದ್ರಿಂದ ದುಡುಕಿನ ನಿರ್ಧಾರಗಳು ಬೇಡ. ವೃಷಭ ರಾಶಿ. ಚಂದ್ರ ಶುಕ್ರ ಸಂಗಮ, ವಿಶೇಷವಾಗಿ ಮದುವೆ, ಮನೆ, ಕುಟುಂಬ, ಸೋದರಿ ವರ್ಗ, ಸೋದರ ವರ್ಗ, ಕುಟುಂಬ ವರ್ಗ, ಅಲ್ಲೊಂದು ಶುಭ ಕಾರ್ಯಗಳ ಸಿಂಚನ ಇರತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಒಂದು ದಿನವಾಗಿದೆ. ಚೆನ್ನಾಗಿದೆ, ಬ್ಯೂಟಿಫುಲ್. ವರಿ ಏನಿಲ್ಲ. ಬೇರೆಯವ್ರ ತರಲೆ ಮಾತಿಗೆ ಒಳಗಾಗದಿದ್ರೆ ಸಾಕು ನೀವು. ಇನ್ನು ಮಿಥುನ ರಾಶಿ. ಬುಧ ವಿಶೇಷವಾಗಿ ವಾಕ್ಸ್ಥಾನದಲ್ಲೇ ಅಡಗಿರತಕ್ಕಂಥದ್ದು. ವಾಕ್ಸ್ಥಾನದಲ್ಲಿ ಚೆನ್ನಾಗಿದೆ. ಮಾತಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗಗಳು, ವ್ಯವಹಾರಗಳು ವಿಶೇಷ ಅನುಕೂಲವನ್ನ ತಂದುಕೊಳ್ತಕ್ಕಂಥ ಒಂದು ದಿನವಾಗಿರುತ್ತೆ. ಮಾತು, ವಾಣಿ, ಕಸ್ಟಮರ್ ಸರ್ವಿಸ್, ಟೆಲಿಕಾಲಿಂಗ್, ಅಡ್ವೈಸಿಂಗ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಈ ರೀತಿಯ ಯಾವುದೇ ರೀತಿಯ ಮಾತಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅನುಕೂಲ. ಕರ್ಕಾಟಕ ರಾಶಿ. ಟೀಚಿಂಗ್ ಲೈನಲ್ಲಿ ಇದ್ದೀರಾ, ಕೋಚಿಂಗ್, ಟ್ಯೂಷನ್, ಟ್ರೈನಿಂಗ್, ಗೈಡಿಂಗ್, ಈ ಥರದ ವೃತ್ತಿ, ಉದ್ಯೋಗ, ವ್ಯವಹಾರಗಳು ವಿಶೇಷ ಅನುಬಂಧ ಕೊಡುತ್ತೆ. ಸಿಂಹ ರಾಶಿ. ಬುಧ 12ನೇ ಮನೆಯಲ್ಲಿ ಮಲಗಿದ್ದಾನೆ. ದಿಢೀರ್ ನಿರ್ಧಾರಗಳು ಬೇಡ, ಕನ್ಫ್ಯೂಷನ್ಗಳು ಮಾಡತಕ್ಕಂಥದ್ದು ಮಾಡಿಸುತ್ತದೆ. ಜಸ್ಟ್ ಟೇಕ್ ಟೈಮ್, ಸಮಯ ತೆಗೆದುಕೊಳ್ಳತಕ್ಕಂಥದ್ದು ಮಾಡಿ, ಸ್ವಲ್ಪ ಸಮಯ ತಗೊಳ್ಳಿ. ಯಾಕಂದ್ರೆ ಬುಧ ಬಂದು ಬುದ್ಧಿಕಾರಕ ಮಲಗ್ಬಿಟ್ಟಿದ್ದಾನೆ. ಒಂಥರ ಎಲ್ಲೋ ಮಂಕಿನ ಭಾವ. ಮಾಡ್ತೀನ, ಆಗುತ್ತಾ, ನಡೆಸುತ್ತಾ,
ನೋಡ್ತೀನ ಅನ್ನತಕ್ಕಂಥದ್ದು. ಯಾವುದು ಮಾಡಬೇಕು ಅದಕ್ಕೆ ವಿಳಂಬ ಮಾಡಿಬಿಡ್ತೀರಿ, ಯಾವುದಕ್ಕೆ ವಿಳಂಬವಾಗಬೇಕು ಅದಕ್ಕೆ ಕಾತರ ಪಟ್ಬಿಡ್ತೀರಿ. ಆಗೇನು ಮಾಡಬೇಕು, ಗುರುವಿನ ಮಾತು ಕೇಳಬೇಕು. ಗುರು ಚೆನ್ನಾಗಿದ್ದಾನೆ, ಬುಧ ಮಲಗಿದಾಗ ನೋಡಿ ಗುರು ಅದ್ಭುತವಾಗಿದ್ದಾನೆ. ಸೊ ಯಾರಾದರೂ ಅನುಭವಸ್ಥರ ಮಾತು ಕೇಳಿ ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ, ದಾರಿ ತೋರಿಸುತ್ತೆ. ಕೆಲವೊಂದು ಸಮಯ ಏನಾಗುತ್ತೆ ಗೊತ್ತಾ ಮಕ್ಕಳೇ, ದಾರಿ ತೋರಿಸುವವನಿಗೆ ದಾರಿ ಇಲ್ಲ. ಅದಾಗ ನಾವೇನು ಮಾಡಬೇಕು, ನಮಗೆ ನಾವೇ ದಾರಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ನಾವು ಕೇಳ್ಕೋಬೇಕು. ಈಗ ಒನ್ ಆಫ್ ದ ಬೆಸ್ಟ್ ಕಟಿಂಗ್ ಮಾಡ್ತಾರೆ ಕ್ಷೌರಿಕರು ಅಂತ ಇಟ್ಕೊಳ್ಳೋಣ. ಅವ್ರ ತಲೆಗೆ ಕಟಿಂಗ್ ಮಾಡೋರು ಯಾರು? ಒನ್ ಆಫ್ ದ ಬೆಸ್ಟ್ ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಇಟ್ಕೊಳ್ಳಿ. ಅವ್ರ ಹಾರ್ಟಿಗೆ ಅವರೇ ಮಾಡ್ಕೊಳಕ್ಕಾಗುತ್ತಾ? ಇಲ್ವಲ್ಲ. ಅವ್ರು ಇನ್ನೊಬ್ಬ ಅನುಭವಸ್ಥರ ಹತ್ರ ಹೋಗ್ತಾರೆ. ನಿಜ ತಾನೆ? ದ್ಯಾಟ್ಸ್ ಇಟ್. ನೀವು ಯಾವುದೇ ಮನೆ ತಾಯಿನ ಕೇಳಿ, ಅಷ್ಟು ರುಚಿಯಾಗಿ ಶುಚಿಯಾಗಿ ಮಾಡೋ ಅಮ್ಮ ಕೂಡ ಬಯಸೋದೇನು ಗೊತ್ತಾ, ಯಾರಾದರೂ ನನಗೂ ಕೂಡ ಇದೇ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ವ, ನಾನು ಕೂತ್ಕೊಂಡು ನಾವು ನೋಡಿ ಆನಂದವಾಗಿ ತಿಂತಿರ್ತೀವಿ. ಆ ತಾಯಿ ಜೀವನ ಕೇಳಿ ನೋಡಿ, ಯಾಕೆ ಮನ್ಸಲ್ಲಿ ಬರೋದೇ ಅದು. ನನಗೂ ಒಂದಿನ ಮಾಡಿಕೊಡ್ತಾರ ಯಾರಾದರೂ ಈ ಥರ ಒಂದೆರಡು ಹೊತ್ತು? ಇವತ್ತು ಆ ರೀತಿಯ ಛಾಯೆ ನಿಮ್ಮದು. ಅನ್ನವಿಡುವವರಿಗೆ ಅನ್ನವಿಲ್ಲ. ಸೊ ಅದರಿಂದ ಬೀರೋನ್ ಕೇಳಿ ಹೆಜ್ಜೆ ಇಡಿ. ಇನ್ನು ಕನ್ಯಾ ರಾಶಿ, ಬುಧ ಲಾಭದಲ್ಲಿ ವಿಶೇಷವಾಗಿದ್ದಾನೆ. ನಿಮ್ಮ ಕ್ಯಾಲ್ಕುಲೇಷನ್, ನಿಮ್ಮ ಆಲೋಚನೆ, ನಿಮ್ಮ ವೃತ್ತಿ, ನಿಮ್ಮ ಡಿಸೈನ್ಸ್ ಸೂಪರ್ ಆಗಿರ್ತಕ್ಕಂಥ ಒಂದು ಭಾವ. ಅದ್ಭುತವಾಗಿದೆ, ಚೆನ್ನಾಗಿದೆ. ವೃತ್ತಿಪರವಾಗಿ ನಿಮ್ಮ ಅಡ್ವೈಸ್ ಇನ್ನೊಬ್ರಿಗೆ ವರ್ಕ್ ಆಗುತ್ತೆ, ಅದರಿಂದ ಬೆನಿಫಿಟ್ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಕಂಪನಿ ಸೆಕ್ರೆಟರಿ, ಚಾರ್ಟರ್ಡ್ ಅಕೌಂಟೆಂಟ್, ಫಿನಾನ್ಷಿಯಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಈ ರೀತಿಯ ವೃತ್ತಿ ಉದ್ಯೋಗ ಚೆನ್ನಾಗಿದೆ. ತುಲಾ ರಾಶಿ, ಬುಧ ಕೇಂದ್ರದಲ್ಲಿದ್ದಾನೆ, ವಾಣಿ ಸ್ಥಾನದಲ್ಲಿ ಚಂದ್ರ ಬುಧನ್ ಸಾರದಲ್ಲಿ ಇರೋದ್ರಿಂದ ಬೇರೆಯವ್ರ ಮಾತು ಕೇಳಿ ಪಿಗ್ಗಿ ಬಿದ್ದುಬಿಡ್ತೀರಿ. ಈಗಿನ ಕಾಲದಲ್ಲಿ ಗಾಳಿ ಮಾತುಗಳು ಜಾಸ್ತಿ, ಬೇಗ ನಂಬಿಸೋದು ಜಾಸ್ತಿ. ಜಾಗ್ರತೆ, ದುಡುಕಬೇಡಿ, ಆಯ್ತು, ದುಡುಕಬೇಡಿ. ಬುಧ ಸುಮ್ಮನೆ ತಲೆ ಕೆಡಿಸ್ತಾನೆ. ಅವ್ರನ್ನ ಬಿಟ್ಟು ಇವನ್ ಬಿಟ್ಟು ಅವ್ನು ಸರಿ. ಗಾಳಿ ಮಾತು, ಗಾಸಿಪ್ಗಳು, ಕೆಲಸದಲ್ಲೋ ವೃತ್ತಿಯಲ್ಲೋ ನೋಡಿ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಿಮ್ಗೇನು ಸಿಗಬೇಕು ಅದು ಸಿಗುತ್ತೆ. ತುಂಬ ಕನ್ಫ್ಯೂಷನ್ ಆಗುತ್ತಾ, ಕೀಪ್ ಕ್ವೈಟ್. ಇದು ಯಾಕೆ ಹಿಂಗಾಯ್ತು, ನನ್ನ ಸ್ಯಾಲ್ರಿ ಸ್ಟ್ರಕ್ಚರ್ ಹೆಂಗೆ, ನನ್ನ ಇನ್ಕಮ್ ಹೆಂಗೆ, ಇನ್ನೊಂದು ಹೆಂಗೆ, ಸುಮ್ಮನಿರಿ. ಆ ಪಾರ್ಟಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಏನಿಲ್ಲ. ತುಲಾ ರಾಶಿ ಇವತ್ತು ಆ ರೀತಿ ಮಾಡ್ತೀವಿ. ಶಾರ್ಟ್ ಕಟ್ ಬಳಸ್ಬಿಡ್ತೀವಿ, ಶಾರ್ಟ್ ಗೇನ್ಸ್ಗೆ ಹೋಗ್ಬಿಟ್ಟು ಪೆಟ್ಟು ತಿನ್ಬಿಡ್ತೀವಿ. ಎಚ್ಚರಿಕೆ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಬುಧನ್ ಸಾರ, ಬುಧ ಚಂದ್ರನ ಮನೆಯಲ್ಲಿ, ಇಬ್ರು ಪರಿವರ್ತನೆ ಯೋಗ. ಮನೋಕಾರಕ, ಬುದ್ಧಿವಂತ ಮನಸ್ಸನ್ನು ಉಪಯೋಗಿಸ್ತದೆ. ಫ್ಯಾಂಟಾಸ್ಟಿಕ್. ತುಂಬ ಒಳ್ಳೆಯ ದಿನ ಆಯಿತು. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ ಎಂಥ ಕ್ಲಿಷ್ಟತೆಯ ಸಮಸ್ಯೆ ಇದ್ರೂ ಕೂಡ ಸರಿಪಡಿಸ್ಕೊಳ್ತಕ್ಕಂಥ ಅದ್ಭುತವಾದಂಥ ದಿನ. ಚೆನ್ನಾಗಿದೆ. ಯು ವಿಲ್ ಹ್ಯಾವ್ ಎ ಬ್ಯೂಟಿಫುಲ್ ಜರ್ನಿ. ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್. ಗೋ ಹೆಡ್. ಇನ್ನು ಧನುಸು ರಾಶಿ, ಬುಧ ಅಷ್ಟಮದಲ್ಲಿದ್ದಾನೆ. ಲಾಯರ್ ಆಗಿದ್ದೀರಾ, ಈ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ ಆಗಿದ್ದೀರಾ, IT ಎಕ್ಸ್ಪರ್ಟ್ ಆಗಿದ್ದೀರಾ, ಅಂಥದ್ದು ಒಂಥರ ತಾಂತ್ರಿಕ ವಿಭಾಗದಲ್ಲಿ ನಿಮಗೆ ಮೀರಿದವರಿಲ್ಲ ಇವತ್ತು. ಅಂಥ ಒಂದು ವೃತ್ತಿ ಉದ್ಯೋಗ. ಟೆಕ್ನಿಕಲ್ ಅನಾಲಿಸಿಸ್ಟ್ ಅಂತೀವಿ, ಪ್ರಾಜೆಕ್ಟ್ ಅನಾಲಿಸಿಸ್ಟ್, ಪ್ರಾಡಕ್ಟ್ ಅನಾಲಿಸಿಸ್ಟ್, ಸರ್ವಿಸ್ ಅನಾಲಿಸಿಸ್ಟ್ ಅಂತ ಹೇಳ್ತೇವೆ, ಡಿಸೈನ್ ಅನಾಲಿಸಿಸ್ಟ್. ಬ್ಯೂಟಿಫುಲ್ ಥಿಂಗ್. ಚೆನ್ನಾಗಿದೆ. ನಿದ್ರೆ ಸ್ವಲ್ಪ ಜಾಸ್ತಿ. ಇನ್ನು ಮಕರ ರಾಶಿ, ಬುಧ 7ನೇ ಮನೆಯಲ್ಲಿ, ಚಂದ್ರ ಲಾಭದಲ್ಲಿ, ಇಬ್ರು ಪರಿವರ್ತನೆ. ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಬುಧನ ಸಾರದಲ್ಲೇ ಇರುವುದರಿಂದ ಫ್ಯಾಂಟಾಸ್ಟಿಕ್. ಅಲಂಕಾರಿಕ, ಒಪ್ಪ ಓರಣ, ಬಾರದ ಕೆಲಸಗಳಾಗೋಲ್ಲ. ಒಂಥರ ಅಡ್ವೈಸರಿ ಕೆಲಸಗಳು, ಅಡ್ವೊಕೇಟ್ ಇರ್ಬೋದು, ಸರ್ವಿಸ್ ಓರಿಯೆಂಟೆಡ್ ಇರ್ಬೋದು, ಈವೆಂಟ್ ಮ್ಯಾನೇಜ್ಮೆಂಟ್, ಮಧ್ಯವರ್ತಿ ಕೆಲಸಗಳು, ಬ್ರೋಕರ್ ಕೆಲಸಗಳು, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಬುಧ 6ನೇ ಮನೆ. ತಣ್ಣಗಿತ್ತು ಬಿಡಿ, ತಲೆ ಕೆಡಿಸುತ್ತೆ ನಿಮಗೆ, ನಿಜವೇ. ಇದೊಂದು ತಿಂಗಳು ಬುಧ ಸಿಂಹರಾಶಿಗೆ ಬಂದ ಮೇಲೆ ಅಲ್ಲೊಂದು
ಬೊಂಬಾಟ್ ಭೋಜನ. ಆ ಕುಜ ಬೇರೆ ಕದಲ್ಬೇಕು ನಿಮಗೆ. ಥರ ನಿಮ್ಮ ಶಕ್ತಿನೆಲ್ಲ ಹಿಂಗೆ ಕಟ್ಟಾಕೊಂಡಿಟ್ಟಿದ್ದಾನೆ. ಏನೂ ಆಗೋಲ್ಲ. ಸ್ವಲ್ಪ ದಿನ ಸುಮ್ಮನಿರಬೇಕಾಗುತ್ತೆ. ನಮ್ಮ ಬಲಾಬಲಗಳು ನಮ್ಮನ್ನು ಒಂಥರ ಕಟ್ಟ ಹಾಕಿದಾಗ ಟು ಕೀಪ್ ಕ್ವಾಯಿಟ್. ಅದಾಗ್ತಿದೆ. ಬುದ್ಧಿಯೇ, ತಾಳ್ಮೆಯೇ. ಇವತ್ತೆಷ್ಟು ತಾಳ್ಮೆಯಿಂದ ಇರ್ತಾರೋ ಅಷ್ಟು ಒಂದು ಗೆಲುವನ್ನು ಕಾಣತಕ್ಕಂಥ ಒಂದು ದಿನ. ಇನ್ನು ಮೀನರಾಶಿ ಚೆನ್ನಾಗಿದೆ. ಕೇಂದ್ರಾಧಿಪತಿ, ಸುಖಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದರೆ ಮಕ್ಕಳ ವಿಚಾರ, ಮಕ್ಕಳ ಅಭಿವೃದ್ಧಿಯ ವಿಚಾರ, ಮಕ್ಕಳ ಒಂದು ಸೇವಿಂಗ್ಸು, ಇನ್ವೆಸ್ಟ್ಮೆಂಟು, ಮಕ್ಕಳಿಗೋಸ್ಕರ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಇವತ್ತೊಂದು ಅವಕಾಶಗಳ ಸಂಗಮ. ಫ್ಯಾಂಟಾಸ್ಟಿಕ್. ಈವನ್ ಆ್ಯಸ್ ಅನ್ ಅಡ್ವೈಸರ್ ಕನ್ಸಲ್ಟೆನ್ಸಿ ಬಿಸ್ನೆಸ್ ಏನಾದರೂ ನಡೆಸ್ತಿದ್ರೆ ಅದ್ಭುತವಾಗಿ ನಡೀತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.